ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನ ಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ವಯಾದ್ ಇತರತಶ್ಚಾರ್ಥೇಷ್ವಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪೂಜ್ಯ ಶ್ರೀಪಾದರೇ, ನನ್ನ ಅಧ್ಯಾತ್ಮ ಬಂಧುಗಳೇ, ಏಕಾದಶ ಸ್ಕಂಧದ ಕೃಷ್ಣನ ಗೀತೆ, ಅರ್ಜುನನಿಗೆ ಹೇಳಿದ ಗೀತೆಯಲ್ಲ, ಉದ್ಧವನಿಗೆ ಹೇಳಿದ ಗೀತೆ. ಕೃಷ್ಣನ ಉದ್ಧವ ಗೀತೆ ಒಂದು ಅದ್ಭುತವಾದ ಅಧ್ಯಾತ್ಮದ ಗಣಿ. ಅದರ ಕೊನೆಯ ಘಟ್ಟದಲ್ಲಿದ್ದೇವೆ ನಾವು. 28ನೇ ಅಧ್ಯಾಯ ಮತ್ತು 28ನೇ ಅಧ್ಯಾಯ 29ಕ್ಕೆ ಮುಗಿಯುತ್ತೆ ಉದ್ಧವ ಗೀತೆ. ನಾವು 28ನೇ ಅಧ್ಯಾಯದ ಕೊನೆಯಲ್ಲಿದ್ದೇವೆ. 29ರಲ್ಲಿ ಉದ್ಧವ ಗೀತೆ ಮುಗಿದು 30-31ರಲ್ಲಿ ಕೃಷ್ಣಾವತಾರ ಸಮಾಪ್ತಿಯ ಒಂದು ಘಟ್ಟ. ಆದರೆ ಅದು ಏಕಾದಶ ಸ್ಕಂಧದ ಪೂರ್ತಿ ಒಂದು ಸ್ಥೂಲವಾದ ಚಿತ್ರ. ಏಕಾದಶ ಸ್ಕಂಧದ ಪೂರ್ತಿ ಅಂದರೆ ಪ್ರತಿ ಶ್ಲೋಕವನ್ನು ನಾನು ಇಲ್ಲಿ ಚಿಂತನೆ ಮಾಡಿಲ್ಲ. ಯಾಕೆಂದರೆ ಅದು ಬಹಳ ದೀರ್ಘಕಾಲ ಹಿಡಿಯುವಂತಹದ್ದು. ಅದು ಕಡೆಗೆ ಎಂದು ನಮ್ಮ ಜೀವಮಾನದಲ್ಲೇ ಮುಗಿಯದಂಥ ಕಾರ್ಯಕ್ರಮ ಆಗಿಬಿಡುತ್ತೆ. ಅದಕ್ಕೆ ಕೆಲವು ಮುಖ್ಯವಾದ ಶ್ಲೋಕಗಳನ್ನು ತಗೊಂಡು ವಿಶೇಷವಾಗಿ ಆಚಾರ್ಯರು ತಾತ್ಪರ್ಯದಲ್ಲಿ ವಿವರಣೆ ಮಾಡಿರತಕ್ಕಂಥ ಪ್ರಮೇಯ ವಿಶೇಷಗಳನ್ನು ಒಂದು ರೀತಿಯಿಂದ ಪಂಚಾಂಗವಾಗಿ ಇಟ್ಟುಕೊಂಡು ಇಡೀ ಅಧ್ಯಾಯದ ತಾತ್ಪರ್ಯವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಹಾಗಾಗಿ ಇಡೀ ಅಧ್ಯಾಯದ ಪ್ರತಿ ಶ್ಲೋಕವನ್ನು ಹೇಳದೇ ಇದ್ದರೂ ಇಡೀ ಅಧ್ಯಾಯದಲ್ಲಿ ಬರತಕ್ಕಂಥ ವಿಷಯದ ಒಂದು ಸಮಷ್ಟಿ ದರ್ಶನ ಸಿಗುವಂಥ ಪ್ರಯತ್ನ ನಾನು ಮಾಡ್ತಾ, ಶ್ರೀಪಾದರ ಅಪೇಕ್ಷೆ ಅದು ಅಗಾಧವಾದದ್ದು. ಅವರಿಗೆ 12 ಇಡೀ ಸಮಗ್ರ ಭಾಗವತ ಹಾಗೆ ಆಗಬೇಕಿರಲಿ ಅಂತ ಇದ್ದಾರೆ ಅವರು. ಏಕಾದಶ ಸ್ಕಂಧ ಆಯಿತು, ಇನ್ಯಾವ ಸ್ಕಂಧ ಶುರು ಮಾಡ್ತೀರಿ? 12 ಸ್ಕಂಧ ಭಾಗವತವೂ ಇಲ್ಲಿ ನಡೀಬೇಕು, ಈ ಜಾಗದಲ್ಲಿ ಭಾಗವತಾಶ್ರಮದಲ್ಲಿ ಅದರ ಹೆಸರು ಸಾರ್ಥಕ ಆಗಬೇಕು. 12 ಸ್ಕಂಧ ಭಾಗವತದ ಪ್ರವಚನ ನಡೀಬೇಕು, ಶುದ್ಧವಾದ ಭಾಗವತ ಪಾಠ ಮುದ್ರಣ ಆಗಿ ಅದು ಇಲ್ಲಿ ಪ್ರಕಾಶನ ಆಗಬೇಕು ಭಾಗವತಾಶ್ರಮ ಮೂಲಕ. ಇಂಥ ಬಹಳ ಸುಂದರವಾದ ಕನಸುಗಳಿದೆ ಅವರಿಗೆ. ಹಾಗಾಗಿ ನಾವು ಇದು ಮುಗಿದ ಮೇಲೆ ಮತ್ತೆ ಇನ್ಯಾವುದೋ ಒಂದು ಸ್ಕಂಧ ಪ್ರವೇಶ ಮಾಡುವಂಥದ್ದು ಇದ್ದೇ ಇದೆ. ಇವಾಗ ಇನ್ನು ನನ್ನ ಅನಿಸಿಕೆ ಪ್ರಾಯ, ಯಾಕೆಂದರೆ ನಮ್ಮ ಅನಿಸಿಕೆಯಂತೆ ಆಗತ್ತೆ ಅಂತ ಯಾವುದು ಭರವಸೆ ಇಲ್ಲ. ನನ್ನ ಅನಿಸಿಕೆಯಂತೆ ಆದರೆ ಈ ಬಾರಿಗೆ ಏಕಾದಶ ಸ್ಕಂಧ ಮುಗಿಬಹುದು ಅಂತ ಅಂದುಕೊಂಡಿದ್ದೇನೆ. ಅದು ಮುಗಿಯದೇ ಇದ್ದರೆ ನೀವೇನು ಗಾಬರಿ ಆಗೋದು ಬೇಡ, ಆಶ್ಚರ್ಯ ಪಡೋದು ಬೇಡ. ಅದು ಮತ್ತು ಇನ್ನೊಂದು ತಿಂಗಳು ಮುಂದುವರಿಲಿಕ್ಕೂ ಸಾಕು. ಆದರೆ ಸುಮಾರಾಗಿ ಈ ಬಾರಿಯ 7 ದಿವಸಗಳಲ್ಲಿ ಈ ಏಕಾದಶ ಸ್ಕಂದ ಚಿಂತನ ಪೂರ್ತಿ ಮುಕ್ತಾಯ ಮಾಡಲಿಕ್ಕೆ ಸಾಧ್ಯ ಆಗಬಹುದು ಅಂತ ಒಂದು ಅಂದಾಜು. ಹಿಂದೆ ಕೃಷ್ಣ ಆ ಅಂತರಂಗ ಭಕ್ತರ ಬಗ್ಗೆ ಹೇಳ್ತಾ ಇದ್ದ ಒಂದು ಘಟ್ಟದಲ್ಲಿ ನಾವು ಮಧ್ಯದಲ್ಲಿ ಎಬ್ರಪ್ಟ್ ಆಗಿ ನಿಲ್ಲಿಸಿದ್ದೇವೆ ಕಳೆದ ಬಾರಿ. ಅಂತರಂಗ ಭಕ್ತರು, ಅವರಿಗೆ ಇನ್ಯಾವುದೂ ಬೇಡ, ಕೃಷ್ಣ ಸಿಕ್ಕಿಬಿಟ್ರೆ ಸರ್ವಮನ್ಯ ತದರ್ಥಕಂ, ಅವರಿಗೆ ಬೇಕಾಗಿರೋದು ಭಗವಂತ. ಭಗವಂತನ ನೆನಪು ಅವರ ಮನಸ್ಸಲ್ಲಿ ಬಂದು ಭಗವಂತ ಕೂತು ಬಿಟ್ಟ ಅಂದರೆ ಇಡೀ ಜಗತ್ತೇ ಬೇಡ ಅನಿಸುತ್ತೆ ಅವರಿಗೆ ಅಂತ. ಅಂಥ ಸ್ಥಿತಿಯಲ್ಲಿ ಇರ್ತಾರೆ. ಆವಾಗ ಸಹಜವಾಗಿ ಈ ಸಾಮಾನ್ಯ ಜನರ ಒಂದು ಪ್ರವೃತ್ತಿ ಹೇಗೆ ಅಂದರೆ, ಇಬ್ಬರದ್ದು ಒಂದೇ ಥರ, ವಿಷಯ ಬೇರೆ ಅಷ್ಟೆ. ಅವರಿಗೆ ಭಗವಂತ ಸಿಕ್ಕಿದ್ದರಿಂದ ಜಗತ್ತೇ ಬೇಡ ಅಂತ ಅನಿಸೋದು.
ಇವರಿಗೆ ಜಗತ್ತೇ ಒಳಗೆ ಕೂತದ್ರಿಂದ ಭಗವಂತನೇ ಬೇಡ ಅಂತ ಅನಿಸೋದು ಅಷ್ಟೇ. ವಿಷಯ ಇಷ್ಟೇ, ಇಬ್ಬರದ್ದು ವಿಷಯ ಒಂದೇ. ಒಂದು ಕೂತದ್ರಿಂದ ಇನ್ನೊಂದು ಬೇಡ ಅನಿಸೋದು, ಇದು ಕಾಮನ್ನು. ಹಾಗಾಗಿ ಇಡೀ ಒಳಗೆ ಪ್ರಪಂಚವೇ ಕೂತು ಬಿಟ್ಟಿದೆ. ಆದ್ರಿಂದ ಭಗವಂತ ಯಾರಿಗೆ ಬೇಕ್ರಿ, ಯಾರಿಗೆ ಬೇಕಾಗೈತಿ ನಿಮ್ಮ ಭಗವಂತ ಬೇಡ ಅಂತ. ಆದ್ರೆ ಭಗವಂತ ಒಳಗೆ ಕೂತ ಮೇಲೆ ಜಗತ್ತು ಬೇಡ ಅಂತ ಅನಿಸುತ್ತೆ ಅಂದಿಯಲ್ಲ ಕೃಷ್ಣ. ಅವರು ಈ ಜಗತ್ತಿನಲ್ಲಿ ಯಾವ ರೀತಿ ಬದುಕ್ತಾರೆ? ಕಷ್ಟ ಆಗಲ್ಲ ಅವ್ರು ಬದುಕಲಿಕ್ಕೆ. ಅವ್ರಿಗೆ ಜಗತ್ತೇ ಬೇಡ ಅನಿಸಿದವರು ಜಗತ್ತಿನಲ್ಲೇ ಬದುಕಬೇಕಲ್ಲ. ಈ ಜಗತ್ತೇ ಸರ್ವಸ್ವ ಅನ್ನೋ ಮಂದಿಯ ಜೊತೆಗೆ ಬದುಕಬೇಕಲ್ಲ. ಅವರ ಬದುಕು ಹೇಗಿರ್ತದೆ ಅಂತ. ಇದು ಸಹಜವಾಗಿ ತುಂಬ ಸ್ಪಿರಿಚುವಲ್ ಆಗಿರತಕ್ಕಂಥ ವ್ಯಕ್ತಿಗಳು ಅವರು ತಮ್ಮ ಆ ಆಧ್ಯಾತ್ಮಿಕವಾದಂಥ ಒಂದು ಎತ್ತರದಲ್ಲಿ ಕೂತಿದ್ದವರು ಈ ಪ್ರಾಪಂಚಿಕ ಜೀವನದ ಜೊತೆಗೆ ಹೇಗೆ ಹೊಂದಿಕೊಂಡು ಬದುಕುತ್ತಾರೆ. ಅದು ಸಾಧ್ಯವಾಗುತ್ತೋ? ಸಾಧ್ಯ ಆಗಲೇಬೇಕಲ್ಲ, ಇಲ್ಲೇ ಬದುಕಬೇಕಲ್ಲ. ಅದು ಹೇಗೆ ಸಾಧ್ಯವಾಗುತ್ತೆ? ಅವರು ಹೇಗೆ ಆ ಎರಡನ್ನ ಸಮನ್ವಯ ಮಾಡ್ತಾರೆ ಅಂತ ಬಹಳ ಕಷ್ಟ ಆಗುತ್ತೆ ಕೆಲವರಿಗೆ ಇದು ಬಹಳ ತೊಂದರೆ ಕೊಡುತ್ತೆ ಇಂಥದ್ದು. ನಿಮಗೆ ಒಂದು ಇನ್ಸಿಡೆಂಟು ನಾನು ಹೇಳಬೇಕು. ಒಬ್ಬರು ಹೆಣ್ಮಗಳು, ಅವರು ತುಂಬ ಅಧ್ಯಾತ್ಮದಲ್ಲಿ ಸಾಧನೆ ಮಾಡಿದರು. ಪ್ರಣವ ಸಾಧನೆ, ಗಾಯತ್ರಿ ಸಾಧನೆ, ಎಲ್ಲ ಸಾಧನೆ, ತುಂಬ ಅಧ್ಯಾತ್ಮದಲ್ಲಿ ಸಾಧನೆ ಮಾಡಿ ಈ ಮಂತ್ರಗಳ ಉಪಾಸನೆಗೆ ಇಳಿದರು ಅವರು. ಅದರಿಂದ ಏನಾಯಿತು ಅಂದರೆ ಅವರಿಗೆ ಮನೆ ವಾಳ್ತೆಯನ್ನು ಹೊಂದಿಸುವುದು ಕಷ್ಟ ಆಯಿತು. ಕಷ್ಟ ಆಗಿ ಅವರ ಸಮಸ್ಯೆ ನೋಡಿ ನನ್ನ ಹತ್ರ ಬಂದರು ಅವರು. ಆಚಾರ್ಯ, ನನ್ನದೊಂದು ಸಮಸ್ಯೆ ಇದೆ, ನೀವು ಪರಿಹಾರ ಮಾಡಬೇಕು. ಏನು ತಾಯಿ? ಏನು ಅಂದರೆ ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ, ನನ್ನ ಮಕ್ಕಳು ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ. ಇದು ಮೋಸ್ಟ್ ಡಿಸೈರಬಲ್ ಥಿಂಗ್ ಫಾರ್ ಎನಿ ವುಮನ್. ನನಗೆ ಅದು ಬೇಡ ಆಗಿದೆ. ಅವ್ರ ಹತ್ರ ಹೇಳಿ ನನ್ನನ್ನು ಪ್ರೀತಿ ಮಾಡಬಾರದು ಅಂತ ಹೇಳಿ, ನನಗೆ ಅಸಹ್ಯ ಆಗಿದೆ ಅದು. ಅವ್ರು ನನ್ನ ಅತಿಯಾಗಿ ಹಚ್ಚಿಕೊಂಡು ನಾನೇ ಸರ್ವಸ್ವ ಅಂತ ನನ್ನ ಮಕ್ಕಳು, ನನ್ನ ಗಂಡ ಅವ್ರು ನನ್ನನ್ನು ಅತಿಯಾಗಿ ಹಚ್ಚಿಕೊಂಡದ್ದು ಹೇಸಿಗೆ ಆಗ್ತಾ ಇದೆ ನನಗೆ. ಅವ್ರು ನನ್ನಷ್ಟಕ್ಕೆ ಇರಲಿಕ್ಕೆ ಬಿಡ್ಲಿಕ್ಕೆ ಹೇಳಿ ಅವರಿಗೆ. ಇದು ಅಧ್ಯಾತ್ಮದಲ್ಲಿ ಸಾಧನೆ ಮಾಡಿದರೆ ಆಗತಕ್ಕ ಸಮಸ್ಯೆ. ಅದಕ್ಕೋಸ್ಕರವೇ ಹಿಂದಿನವರು ಹೇಳಿದರು, ಹೆಚ್ಚು ಮಂತ್ರ ಜಪ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ, ಓಂಕಾರ ಜಪ, ಗಾಯತ್ರಿ ಜಪ ನಾವು ಯಾಕೆ ಮಾಡಬಾರ್ದು? ಅಲ್ಲ, ಯಾಕೆ ಮಾಡಬಾರ್ದು ಅಂತ ಕೇಳ್ತಾರೆ ಹೆಂಗಸರು. ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಉತ್ತರ ಇಲ್ಲ ಅವ್ರ ಹತ್ರ. ನೀವು ಯಾಕೆ ಮಾಡಬೇಕಪ್ಪ, ಯಾಕೆ ಮಾಡಬಾರ್ದು, ಯಾಕೆ ಮಾಡಬೇಕು ಅನ್ನೋದೊಂದು ಆಗಬೇಕಲ್ಲ, ಏನೊಂದು ಪರ್ಪಸ್ ಇರಬೇಕಲ್ಲ. ಗಂಡಸರು ಮಾಡ್ತಾರೆ, ಅದನ್ನು ನಾವು ಮಾಡೋದು, ಅಥವಾ ಯಾಕೆ ಮಾಡಬೇಕು ಅನ್ನೋದು ಉತ್ತರ ಬೇಕಾ? ವಾಟ್ ಈಸ್ ದ ಪರ್ಪಸ್ ಆಫ್ ಡೂಯಿಂಗ್ ಜಪ? ಹಾಗಾಗಿ ಅದನ್ನು ಆ ಹೆಣ್ಮಗಳು ಹೇಳಿದ್ಲು, ನನ್ನನ್ನು ನನ್ನಷ್ಟಕ್ಕೆ ಬಿಡ್ಲಿಕ್ಕೆ ಹೇಳಿ, ನನಗೆ ಹೇಸಿಗೆ ಆಗಿದೆ ಅವರ ಪ್ರೀತಿ. ಈ ಸ್ಥಿತಿ ಯಾವುದೇ ಹೆಣ್ಣು ಪ್ರೌಡ್ ಆಗಬೇಕಲ್ವ. ಗಂಡ ಮಕ್ಕಳು ತನ್ನನ್ನು ಪ್ರೀತಿಸ್ತಾರೆ, ಅನನ್ಯವಾಗಿ ಪ್ರೀತಿಸ್ತಾರೆ ಅಂದರೆ ಯಾವ ಹೆಣ್ಣು ಹೆಮ್ಮೆ ಪಡಬೇಕು. ಆದರೆ ಈ ಹೆಂಗಸಿಗೆ ಅದು ಅಸಹ್ಯ ಆಗಿಬಿಟ್ಟಿದೆ. ಕಾರಣ ಆ ಸಾಮಾಜಿಕ ಜೀವನ ಮತ್ತು ಅವರ ಅಧ್ಯಾತ್ಮ ಚಿಂತನೆ ಹೊಂದಿಕೆ ಆಗದೆ ಒದ್ದಾಡ್ತಾ ಇದ್ದಾಳೆ ಅವಳು. ಚೈತನ್ಯ ಮಹಾಪ್ರಭುಗಳ ಜೀವನದಲ್ಲಿ ಒಂದು ಘಟನೆಯನ್ನು ನಾನು ಯಾವಾಗಲೂ ಹೇಳ್ತೀನಿ. ಅವರ ಶಿಷ್ಯ, ಅವರು ಮೆಡಿಟೇಷನ್ ಅಭ್ಯಾಸ ಮಾಡಿಸಿದರು. ಇವರು ಅಭ್ಯಾಸ ಮಾಡ್ತಾ ಮೆಡಿಟೇಷನ್ ಕೂತ್ಬಿಟ್ರೆ, ಬೆಳಗಾತದಿಂದ ಮೆಡಿಟೇಷನ್ ಕೂತ್ಬಿಟ್ರೆ ಇಡೀ ದಿವಸ ಹೊರಗೆ ಬರುವುದು ಬೇಡ ಅನ್ನುವ ಸ್ಥಿತಿಗೆ ಮುಟ್ಟಿದರು. ಇಡೀ ದಿವಸ ಹೊರಗೆ ಬರುವುದು ಬೇಡ ಅನ್ನೋ ಸ್ಥಿತಿಗೆ ಮುಟ್ಟಿದಾಗ ಸಮಸ್ಯೆ ಆಯಿತು. ಏನು ಅಂದರೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಯೋಗಕ್ಷೇಮ ವಿಚಾರಿಸುವುದು ಕೂಡ ಮರೆತು ಹೋಯ್ತು ಅವರಿಗೆ. ಬರೀ ಧ್ಯಾನ ಮಾಡ್ತಾ ಕೂತ್ಕೊಳ್ಳೋದು. ಹೆಂಡತಿ ಸಿಟ್ಟಿಗೆದ್ಲು, ನೀವು ಇಡೀ ದಿವಸ ಧ್ಯಾನ ಮಾಡೋದಾದ್ರೆ ಮದುವೆ ಮಾಡ್ಕೊಂಡಿದ್ದು ಯಾಕೆ ಅಂತ ಶುರು ಮಾಡಿದ್ಲು. ಸಹಜ, ಅವಳ ಆಸೆ, ಅವಳಿಗೂ ಒಂದು ಆಸೆ ಆಕಾಂಕ್ಷೆ ಇರುತ್ತಲ್ಲ. ಅವಳು ಮದುವೆ ಮಾಡಿಕೊಂಡಾಗ ಗಂಡನಿಂದ ಏನೋ ಎಕ್ಸ್ಪೆಕ್ಟ್ ಮಾಡಿರ್ತಾಳೆ ಅವಳು. ಅದು ಸಿಕ್ಕಿಲ್ಲ ಅಂದಾಗ ಸಹಜವಾಗಿ ಅವಳು ನಿರಾಶೆಯಾಗಿ ವ್ಯಗ್ರಳಾಗ್ತಾಳೆ. ಸಿಟ್ಟಿಗೆದ್ದು, ನೀವು ಧ್ಯಾನ ಮಾಡಲಿಕ್ಕೋಸ್ಕರ ಮದುವೆ ಮಾಡಿಕೊಂಡದ್ದ, ಮನೆಯಲ್ಲಿ ಊಟಕ್ಕಿದೆಯೋ ಅಕ್ಕಿ ಕಾಳು ಬೆಳೆ ಇದೆಯೋ ಕೇಳೋರಿಲ್ಲ, ಈ ಹೆಣ್ಣಿನ ಆಸೆ ಏನೋ ಆಕಾಂಕ್ಷೆ ಏನೋ ಕೇಳೋರಿಲ್ಲ, ಬರೀ ಧ್ಯಾನ ಮಾಡ್ತಾ ಕೂತ್ರೆ ಮದುವೆ ಯಾಕೆ ಮಾಡ್ಕೊಂಡ್ರಿ ಅಂತ ಕೇಳಿದ್ಲು ಅವಳು. ಹೌದು ಅಂತ ಕಂಡಿದ್ದವರಿಗೆ. ಈಗ ಏನು ಮಾಡಬೇಕು? ಏನು ಧ್ಯಾನ ಬಿಡಬೇಕು, ಹೆಂಡ್ತಿನ ಬಿಡಬೇಕು? ಯಾವುದೋ ಒಂದನ್ನು ಬಿಡದೆ ಉಪಾಯ ಇಲ್ಲ ಅನ್ನೋ ಸ್ಥಿತಿವಂತವರಿಗೆ ಈ ಒಂದೊಂದು ಧ್ಯಾನ ಮಾಡೋದು ಬಿಡಬೇಕು, ಇಲ್ಲ ಹೆಂಡ್ತಿನ ಬಿಡಬೇಕು. ಧ್ಯಾನ ಮಾಡೋದನ್ನು ಅವಳು ಇಷ್ಟಪಡೋದಿಲ್ಲ. ಕಡೆಗೆ ಇನ್ನು ಗುರುಗಳ ಹತ್ರ ಕೇಳೋಣ ಅಂತ ನೇರ ಚೈತನ್ಯ ಮಹಾಪ್ರಭುಗಳ ಹತ್ರ ಹೋದರು. ಹೋಗಿ, ಗುರುಗಳೇ, ನಿಮ್ಮಿಂದಾಗಿ ತೊಂದರೆ ಆಗಿದೆ. ಏನಂದರೆ ನಮ್ಮ ಗಂಡ ಹೆಂಡತಿ ಮಾತುಕತೆ ನಿಲ್ಲುವ ಸ್ಥಿತಿ ಬಂದಿದೆ. ಅದು ನಿಮ್ಮಿಂದ, ಗುರುಗಳ ಉಪದೇಶ, ನೀವು ಗುರುಗಳು ಮಾರ್ಗದರ್ಶನ ಮಾಡಿ ಮನೆಯಲ್ಲಿ ಜಗಳ ಆಗಿಬಿಟ್ಟಿದೆ, ದೊಡ್ಡ ಜಗಳ. ಏನಾಗಿದೆಪ್ಪ? ನನ್ನ ಹೆಂಡತಿ ಸಿಟ್ಟಿಗೆ ಎದ್ದಿದ್ದಾಳೆ. ಹಾಗಾದರೆ ಒಂದು ಕೆಲಸ ಮಾಡು, ಏನು ಅಂದರೆ ನಿನಗೆ ಇಡೀ ದಿನ ಧ್ಯಾನ ಮಾಡಬಾರ್ದು, ಮಾಡಿದರೆ ಹೆಂಡತಿ ಸಿಟ್ಟಿಗೆ ಹೇಳ್ತಾಳೆ.
ಅದು ಕೂತ್ರೆ ಧ್ಯಾನ ನಿನಗೆ ಒಳಗೆ ಹೋಗಿಬಿಡ್ತೇವೆ, ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಒಂದು ಕೆಲಸ ಮಾಡು, ಏನು ಅಂದರೆ ಒಂದು 4 ದಿವಸ ಯಾರ್ದಾದ್ರೂ ಶ್ರಾದ್ದದ ಊಟಕ್ಕೆ ಹೋಗು. ಆಮೇಲೆ ಏನು ಮಾಡಿದ್ರು ಧ್ಯಾನ ಮಾಡ್ಲಿಕ್ಕೆ ಬರೋಲ್ಲ. ಆಮೇಲೆ ಹೆಂಡತಿ ಹೇಳ್ದ ಕುಣ್ಕೊಂಡು ಮನೆಯಲ್ಲೇ ಇರು. ಧ್ಯಾನದ ಆ ಏಕಾಗ್ರತೆಯಿಂದ ನೀನು ಹೊರಗೆ ಬರಬೇಕಾಗಿದ್ರೆ ಈ 4 ದಿವಸ ಊಟಕ್ಕೆ ಹೋಗಿಲ್ಲ. ಇದು ಚೈತನ್ಯ ಮಹಾಪ್ರಭುಗಳು ಹೇಳಿದಂಥ ಮಾತು. ಅಂದರೆ ಆ ಬಹಳ ಸಮಸ್ಯೆ ಆಗ್ಬಿಡುತ್ತೆ ಅಡ್ಜಸ್ಟ್ಮೆಂಟು. ರಾಮಾನುಜಾಚಾರ್ಯರು ಬಹಳ ದೊಡ್ಡ ಫಿಲಾಸಫರು, ಅದರಲ್ಲೇನು ಸಂಶಯ ಇಲ್ಲ. ನಮ್ಮ ದೇಶ ಕಂಡ ಮಹಾನ್ ಫಿಲಾಸಫರ್ಸ್ಗಳಲ್ಲಿ ಒಬ್ಬರು ಅವರು. ಮತ್ತು ಫಿಲಾಸಫರ್ಸ್ ಅನ್ನೋದಕ್ಕಿಂತಲೂ ಬಹಳ ದೊಡ್ಡ ಭಕ್ತರು ಅವರು. ಭಗವಂತ ವಿಷ್ಣು ಅಂತಂದಾಗ ಮೈಮರೆತು ಬಿಡ್ತಿದ್ರು ಅವರು. ಅಂಥ ತನ್ಮಯವಾದಂಥ ಭಗವದ್ಭಕ್ತಿ. ಅವ್ರಿಗೆ ಭಗವಂತನನ್ನು ಯಾರಾದರೂ ಒಂದು ಸಣ್ಣ ಮಾತಿನಿಂದ ಆಡಿಬಿಟ್ರೆ ತಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಅಂಥ ಒಂದು ಭಗವದ್ಭಕ್ತಿ ಇತ್ತು ಅವರಲ್ಲಿ. ಆದರೆ ಒದ್ದಾಡಿಬಿಟ್ರು ಜೀವನದಲ್ಲಿ ಅವರು. ಏನು, ಅವರು ಭಗವದ್ಭಕ್ತರನ್ನು ಯಾರು ಸಿಕ್ಕಿದ್ರು ಅವರಿಗೆ ಸಂತೋಷ, ಕರ್ಕೊಂಡು ಬರೋದು ಮನೆಗೆ, ಶಾಸ್ತ್ರ ಚಿಂತನೆ ಮಾಡೋಣ, ಅಲ್ಲಿ ದೇವರ ನಾಮ ಹೇಳ್ತಾ ಕುಣಿಯೋದು, ಅವ್ರ ಜೊತೆಗೆ ಇವರು ಹಾಡೋದು ಕುಣಿಯೋದು. ಹೆಂಡತಿಗೆ ಇದು ಇಷ್ಟ ಇಲ್ಲ. ಅವಳು ನಿಮಗೆ ನಿಮ್ಮ ಖಯಾಲಿಗೆ ಅಂತ ಯಾರ್ಯಾರೋ ಕುಣಿಯೋರನ್ನ ಹಾಡೋರನ್ನ ದೇವ್ರ ನಾಮ ಹೇಳೋರನ್ನೆಲ್ಲ ಮನೆ ಕರ್ಕೊಂಡು ಬಂದರೆ ನಾನು ಅವ್ರಿಗೆ ಅಡುಗೆ ಮಾಡಿ ಹಾಕಲಿಕ್ಕೆ ನಾನು ಬದ್ಧಳಲ್ಲ, ನಾನು ಹಾಕೋಲ್ಲ, ಅವ್ರಿಗೆ ಬಾಯರ್ಗೆ ಕೊಡೋಲ್ಲ. ನೀವು ಮನೆ ಕರ್ಕೊಂಡು ಬರಬಾರ್ದು. ಅವೆಲ್ಲ ಬಂದು ಇಲ್ಲಿ ಬಂದು ಎಲ್ಲ ತಿನ್ನೋದು, ನಾನು ಅವನು ಏನು ಕೂಲಿ ಆಳೋ ಕೆಲಸ ಅವಳಿಗೆ ಬಂದವರಿಗೆಲ್ಲ ಮಾಡಿ ಹಾಕಲಿಕ್ಕೆ ನಾ ಮಾಡೋಲ್ಲ ಅಂತ ಭಾರೀ ದೊಡ್ಡ ಜಗಳ ಆಯಿತು. ಕಣ ಎಲ್ಲಿ ತನಕ ಅಂದರೆ ಇಲ್ಲಿ ಘಟ್ಟಕ್ಕೆ ಬಂತು. ಅಲ್ಲಿ ಕೂಡ ನಿಮಗೆ ವೇದಾಂತ ಬೇಕೋ ಹೆಂಡತಿ ಬೇಕೋ ತೀರ್ಮಾನ ಮಾಡಿ ಅಂತ. ಕಡೆಗೆ ಬಹಳ ನಿಷ್ಠುರವಾದ ತೀರ್ಮಾನ ತಗೊಂಡು ಹೆಂಡತಿಯನ್ನು ಬಿಟ್ಟು ವೇದಾಂತ ಸ್ವೀಕಾರ ಮಾಡಿದರು. ಕೊನೆಗೂ ಹೆಂಡತಿಯನ್ನು ಬಿಟ್ಟರು. ಯಾಕೆಂದರೆ ಅಷ್ಟು ಪಟ್ಟು ಹಿಡಿದವಳು. ನಿಮ್ಮ ವೇದಾಂತ ಮತ್ತು ಹೆಂಡತಿ ಇಬ್ಬರು ಒಟ್ಟಿಗೆ ನಿಮಗೆ ಜೀವನ ಮಾಡೋದು ಸಾಧ್ಯ ಇಲ್ಲ, ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿ. ಕಡೆಗೆ ಹೆಂಡತಿಯನ್ನು ಬಿಟ್ಟು ಅದಕ್ಕೋಸ್ಕರ ಹೆಂಡತಿಯ ಕಾಟ ತಾಳ್ಲಿಕ್ಕಾಗದೆ ಸನ್ಯಾಸ ತೊಗೊಂಡದವರು. ಇದು ಸನ್ಯಾಸಿ ಆಗ್ತಿರ್ಲಿಲ್ಲ ಅವರು. ಅದರಿಂದ ಒಂದು ದೃಷ್ಟಿಯಿಂದ ಆ ಹೆಣ್ಮಗಳಿಂದ ರಾಮಾನುಜಾಚಾರ್ಯಗೆ ಅನ್ಯಾಯ ಆಯಿತೋ ಏನೋ, ದೇಶಕ್ಕೆ ಉಪಕಾರ ಆಯಿತು. ಒಬ್ಬ ಸನ್ಯಾಸಿ ಸಿಕ್ಕಿದ. ಅವಳು ಅಷ್ಟು ಮೊಂಡುತನ ಮಾಡದೇ ಇರ್ತಿದ್ದರೆ ರಾಮಾನುಜಾಚಾರ್ಯ ಹೆಂಡತಿ ಗಂಡರಾಗಿ ಇದ್ಬಿಡ್ತಿದ್ರು, ಪ್ರಪಂಚಕ್ಕೆ ಸಿಗ್ತಿರ್ಲಿಲ್ಲ. ಪ್ರಪಂಚಕ್ಕೆ ಒಂದು ದೊಡ್ಡ ಭಕ್ತ ಸಿಕ್ಕಿದ ಆ ಹೆಣ್ಣಿನ ಮೊಂಡುತನದಿಂದಾಗಿ. ಇಂಥದ್ದು ಯಾಕೆ ಹೇಳಿದೆ ಅಂದರೆ ಇದೆಲ್ಲ ಅಧ್ಯಾತ್ಮ ಮತ್ತು ಸಾಮಾಜಿಕ ಜೀವನವನ್ನು ಎರಡನ್ನೂ ಸಮನ್ವಯ ಮಾಡಿಕೊಂಡು ಬದುಕುವುದು ಬಹಳ ಕಷ್ಟ ಆಗುತ್ತೆ ಒಂದು ಘಟ್ಟದಲ್ಲಿ. ಅದಕ್ಕೆ ಯಾವುದೋ ಒಂದಕ್ಕೆ ಅನ್ಯಾಯ ಮಾಡಬೇಕಾಗತ್ತೆ, ಒಂದನ್ನು ಸಮರ್ಪಕವಾಗಿ ಉಳಿಸ್ಕೊಳ್ಬೇಕಾಗಿದ್ದರೆ. ಇದು ಹೇಗೆ ಅಂತ ಮೊನ್ನೆ ಒಂದು ಪ್ರಸಂಗ. ಒಬ್ಬಳು ಹೆಣ್ಮಗಳು, ಅವಳು ಮೆಡಿಟೇಷನ್ ಮಾಡಿ ದಿನ ಮೆಡಿಟೇಷನ್ 4:30 6 ಗಂಟೆ ತನಕ 1.5 hours 90 minutes ಮೆಡಿಟೇಷನ್ ಮಾಡ್ತಿದ್ಲು. ಮತ್ತು ಆಕೆಗೆ ಮೆಡಿಟೇಷನ್ನು ಅವರ ಸಾಧನೆಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನಿಂದ ಗೈಡೆನ್ಸ್ ಪಡೀತಿದ್ಲು. ಪ್ರಾಯ ಅವಳ ಪೂರ್ತಿ ಸ್ಪಿರಿಚುವಲ್ ಪ್ರಾಕ್ಟೀಸಿನ ಹಿನ್ನೆಲೆಯಲ್ಲಿ ಗೈಡೆನ್ಸು ಇನ್ಯಾರ ಹತ್ರ ಹೋಗ್ತಿದ್ವಿ, ಏನು ಜಿಜ್ಞಾಸೆ ಬಂದರೂ ನನ್ನ ಹತ್ರ ಬರ್ತಿದ್ವಿ, ಹೀಗೆ ಮಾಡಮ್ಮ ಮಾಡ್ತಿದ್ವು. ಮೊನ್ನೆ ಒಂದು ದಿವಸ, ಈಗ ಇದು 15 ದಿವಸ 20 ದಿವಸದ ಕೆಳಗೆ ನಡೆದಂಥ ಘಟನೆ. ಸರಿ, ಆಕೆ ಹೇಳಿದ್ಲು, ಆಚಾರ್ಯ ಮೆಡಿಟೇಷನ್ಗೆ ಕೂತರೆ 1.5 ಗಂಟೆ ಅಲ್ಲ, ಇನ್ನೊಂದು ಅರ್ಧ ಗಂಟೆ ಕೂಡುವ ಅಂತ ಕಾಣುತ್ತೆ, ಹೊರಗೆ ಬರೋದು ಬೇಡ ಅಂತ ಕಾಣುತ್ತೆ. ಆದರೆ ಮೆಡಿಟೇಷನ್ ಮುಗಿದು ಹೊರಗೆ ಬಂದಾಗ ಇಡೀ ದೇಹದಲ್ಲಿ ಒಂಥರ ಅಶಕ್ತಿ, ತೀರ ದೌರ್ಬಲ್ಯ ಬಂದ್ಬಿಡ್ತದೆ, ಕುಸಿದು ಬೀಳ್ತೇನೋ ಅನ್ನಿಸುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ನಾನು ಹೇಳಿದೆ, ನೋಡಮ್ಮ, ಮೆಡಿಟೇಷನ್ ಮಾಡುವಾಗ ಆನಂದ ಆಗತ್ತೆ, ಆದ್ದರಿಂದ ಅದರಲ್ಲೇ ಕೂತು ಬಿಡೋಣ ಅಂತ ಅನಿಸುತ್ತೆ, ಅದು ಸಹಜ. ಅದರ ಆಸಕ್ತಿ ನಿತ್ರಾಣ ಬರುತ್ತೆ ಮೆಡಿಟೇಷನ್ ಮಾಡಿದ ಮೇಲೆ. ಯಾಕೆ ಗೊತ್ತಾ? ಮೆಡಿಟೇಷನ್ ಅಂದರೆ ಎಂಥದ್ದು? ಇಟ್ ಈಸ್ ಎನರ್ಜಿ. ಮೆಡಿಟೇಷನ್ ಅಂದರೆ ಒಳಗಿನಿಂದ ಅದು ಒಂದು ಎನರ್ಜಿ. ಅದು ಏಕಾಗ್ರವಾದ ಮೈಂಡಿನಲ್ಲಿ ಟ್ರೆಮೆಂಡಸ್ ಎನರ್ಜಿ ಈಸ್ ಕ್ರಿಯೇಟೆಡ್ ವಿದಿನ್. ಅಂಥ ಪ್ರಚಂಡವಾದ ಎನರ್ಜಿಯನ್ನು ತಡ್ಕೊಳ್ಳುವಷ್ಟು ನಮ್ಮ ಬಾಡಿಯ ಶಕ್ತಿ ಇಲ್ಲದಿದ್ದರೆ ನಿಶಕ್ತಿಯೇ ಬರೋದು. ವೋಲ್ಟೇಜು ಜಾಸ್ತಿ ಆದರೆ ಬಲ್ಬ್ ಬರ್ನ್ ಆಗೋದು ಹೊರತು ಬೆಳಕು ಜಾಸ್ತಿ ಆಗೋದಲ್ಲ. ಹಾಗೆ ವೋಲ್ಟೇಜು ಜಾಸ್ತಿ ಆಗಿಬಿಟ್ರೆ ಈ ಬಾಡಿ ತಡ್ಕೊಳ್ಳೋದಿಲ್ಲ, ಆವಾಗ ಅಶಕ್ತಿ ಬರುತ್ತೆ. ನೀನು 1.5 ಗಂಟೆ ಮಾಡಬೇಡ ಮೆಡಿಟೇಷನ್, ಕಮ್ಮಿ ಮಾಡು ಅಂತ ಹೇಳಿದೆ. 2 ದಿವಸ ಕಮ್ಮಿ ಮಾಡಿದ್ಲು. ನೋಡಿ, ಇನ್ಸ್ಟ್ರಕ್ಷನನ್ನು ಪಾಲಿಸದೇ ಇದ್ರೆ ಏನಾಗುತ್ತೆ ನೋಡಿ. 2 ದಿವಸ 5ರಿಂದ 5:15 ಸಮಥಿಂಗ್ ಅಥವಾ 5:15, ಒಂದು ಅರ್ಧ ಗಂಟೆ 3/4 ಗಂಟೆ ಮಾಡಿದ್ಲು. ಅವತ್ತು 2 ದಿವಸ ಖುಷಿ ಇದ್ಲು. ಇನ್ನು ತೊಂದರೆ ಇಲ್ಲ, ಇನ್ನೂ 1.5 ಗಂಟೆ ಮಾಡಬಹುದು ಅಂತ
ಥರ್ಡ್ ಡೇಗೆ 4:15 6 ಗಂಟೆ ತನಕ 90 ಮಿನಿಟ್ಸ್ ಮೆಡಿಟೇಷನ್ ಮಾಡಿದ್ದಾಳೆ. ಮೆಡಿಟೇಷನ್ ಮಾಡಿ ಮುಗಿದ ಮೇಲೆ ಬಂದು ನನ್ನ ರೂಮಿಗೆ ಬಂದು ನನಗೆ ನಮಸ್ಕಾರ ಮಾಡಿ ಹೋಗೋದು ಅವಳದು ಸಂಪ್ರದಾಯ. ನಾವು ಅಲ್ಲಿ ಇದ್ದ ಪ್ರೆಸೆನ್ಸ್ ಇದ್ದಾಗ, ಅವಳು ಇರೋದು ಡೆಲ್ಲಿಯಲ್ಲಿ, ಯಾವಾಗಲೂ ಅಲ್ಲ, ಮೊನ್ನೆ ಇದು ನಾನು ಇದ್ದಾಗ ನಡೆದ ಘಟನೆ ಅಲ್ಲ. ರೂಮಿಗೆ ಬಂದು ಸಹಜವಾಗಿ ಮೆಡಿಟೇಷನ್ ಮಾಡಿ ಆದಮೇಲೆ ಬಂದು ನಮಸ್ಕಾರ ಮಾಡಲಿಕ್ಕೆ ಅಂತ ಕೋಣೆಗೆ ಬಂದಳು. ಬಂದು ನಿಂತಿದ್ದಾಳೆ, 2 ಕಾಲಿನ ಬಲವು ತಪ್ಪಿ ಹೋಯಿತು, ಬಿದ್ದುಬಿಟ್ಲು, ಧಡಾಳ ಅಂತ ಬಿದ್ದುಬಿಟ್ಲು, ಅಯ್ಯೋ ಅಂತ ಕಿರಿಚಿ ಬಿದ್ದಳು. ನಾನು ಮಾತಾಡಲಿಲ್ಲ. ಏನು ತಪ್ಪು ಮಾಡಿದ್ದಿ? ಇನ್ಸ್ಟ್ರಕ್ಷನ್ ಯಾವುದನ್ನು ಮಾಡಿಲ್ಲ ನೀನು. ಇವತ್ತು 1.5 ಗಂಟೆ ಮೆಡಿಟೇಷನ್ ಮಾಡಿದೆ ನೀನು. ಯು ಹ್ಯಾವ್ ನೋ ಸ್ಯಾಂಕ್ಷನ್ ಫ್ರಮ್ ಯುವರ್ ಗುರು, ವೈ ಡಿಡ್ ಯು ಡೂ ಇಟ್? ನಿನ್ಗೆ ಮಾಡಬಾರ್ದಿತ್ತು, ಮಾಡಿದೆ, ಇನ್ನು ಮೇಲೆ ಮಾಡಬೇಡ. ಹಾಗೆ ಯಾಕೆ ಹೇಳಿದೆ ಅಂದರೆ, ಒಂದು ಮೆಡಿಟೇಷನ್ ಮಾಡ್ತಾ ಕೂತ್ಕೊಂಡು ಅದರಲ್ಲೇ ಇದ್ದು ಬಿಡಬೇಕು ಅನ್ನಿಸುತ್ತೆ, ಆದರೆ ಅದು ವ್ಯಾವಹಾರಿಕವಾಗಿ ಅನೇಕ ಸಮಸ್ಯೆಗಳಿರ್ತವೆ. ಇದು ಎಲ್ಲವನ್ನು ಅಡ್ಜಸ್ಟ್ ಮಾಡಿಕೊಂಡು ಮೆಡಿಟೇಷನ್ ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಪ್ರಚಂಡವಾದ ಗೈಡೆನ್ಸ್ ಬೇಕಾಗತ್ತೆ. ಪೂರ್ತಿ ಮೆಡಿಟೇಷನ್ನಿನ ಒಳ ಹೊರಗು ಗೊತ್ತಿರತಕ್ಕಂಥ ಒಬ್ಬ ವ್ಯಕ್ತಿಯ ನಿರ್ದೇಶನ ಇಲ್ಲದೆ ನಾವೇ ಮಾಡ್ತೇವೆ ಅನ್ನೋದು ಅಪಾಯ, ಮತ್ತು ಮಾಡ್ತಾ ಕೂತ್ಬಿಟ್ರೆ ಹೊರಗಿನ ವ್ಯವಹಾರದಲ್ಲಿ ವಿರಸ ಆಗುವುದು ಇನ್ನೊಂದು ಅಪಾಯ. ಇದೆಲ್ಲ ಇದೆ. ಇಂಥ ತುಂಬ ದೃಷ್ಟಾಂತಗಳಿವೆ. ನಾನು ಮೆಡಿಟೇಷನ್ ಮಾಡುವುದರಿಂದ, ಪರ್ಟಿಕ್ಯುಲರ್ಲಿ ವಿಮೆನ್ ಫೋಕ್, ಒಬ್ಬ ಹೆಣ್ಮಗಳಿಗೆ ಮೆಡಿಟೇಷನ್ ಮಾಡುವುದರಿಂದ ಅತ್ತೆ ಮಾವನಿಗೂ ವಿರಸ ಆಯಿತು, ಕೊನೆಗೆ ಗಂಡನಿಗೂ ಅವಳಿಗೂ ವಿರಸ ಆಯಿತು. ಕಾರಣ ಮೆಡಿಟೇಷನ್ ಮಾಡ್ತಾಳೆ. ಅತ್ತೆ ಮಾವನಿಗೆ ಏನಂದರೆ ಮನೆ ಕೆಲಸ ತಪ್ಪಿಸ್ಲಿಕ್ಕೋಸ್ಕರ ಕಣ್ಣು ಮುಚ್ಚಿ ಕೂತ್ಕೊಳ್ತಾಳೆ ಅಂತ ಅವರ ಕಲ್ಪನೆ. ಯಾಕೆಂದರೆ ಅವ್ರಿಗೆ ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಏನೂ ಕಾಣೋದಿಲ್ಲ ಅತ್ತೆಗೂ ಮಾವನಿಗೂ, ಅದನ್ನ ಅವರ ಕಲ್ಪನೆ. ಇವಳು ಢೋಗಿ ಮನೆ ಕೆಲಸ ತಪ್ಪಿಸ್ಲಿಕ್ಕೋಸ್ಕರ ಕಣ್ಣು ಮುಚ್ಚಿ ಕೂತ್ಕೊಳ್ತಾಳೆ ಅಂತ ಅತ್ತೆ ಮಾವನದ್ದು ಆಕ್ಷೇಪ. ಗಂಡನದ್ದು ನನ್ನನ್ನು ಅವಾಯ್ಡ್ ಮಾಡಲಿಕ್ಕೆ ಕಣ್ಣು ಮುಚ್ಚಿ ಕೂತ್ಕೊಳ್ತಾಳೆ, ನನ್ನ ಜೊತೆ ಕೋಆಪರೇಟ್ ಮಾಡೋಲ್ಲ. ಇದು ಹೀಗೆ ಹೋಗಿ ನನ್ನ ಕಡೆಗೆ ಮೆಡಿಟೇಷನ್ ಮಾಡಬೇಡ ಅಂತ ಹೇಳಿದೆ ಆಕೆಗೆ. ಮೆಡಿಟೇಷನ್ ಮಾಡಬೇಡ. ಆಕೆ ಎಲ್ಲಿ ತನಕ ಅಂದರೆ ಮೆಡಿಟೇಷನ್ಗೆ ಕೂತಾಗ ಕರೆದ್ರೆ ಗೊತ್ತಾಗ್ತಿರ್ಲಿಲ್ಲ. ಇವರೆಲ್ಲ ಇದು ನಾಟಕ ಅಂತ ಕರೆದ್ರೆ ಕೂಡ ಓ ಅಂತ ಅನ್ನೋದಿಲ್ಲ, ಏನು ಕರೆದ್ರೆ ಏನೋ ಕೆಲಸ ಹೇಳ್ತಾಳೆ ಅತ್ತೆ ಅಂತ ಓ ಅಂತ ಕೂಡ ಅನ್ನೋದಿಲ್ಲ, ಎಲ್ಲ ಬರೀ ನಾಟಕ ಕಂಪನಿ ಅಲ್ವಾ ಅಂತ ಹೇಳಿ ಒಂದು ಸರ್ತಿ ಏನು ಮಾಡಿದ್ರೆ ಒಂದು ಕೂಡ ನೀರು ಹೊಯ್ದುಬಿಟ್ಟಿದ್ದಾಳೆ ಅವಳು ತಲೆಗೆ ಮೆಡಿಟೇಷನ್ಗೆ ಕೂತಿದ್ದಾಗ. ಇದೆಲ್ಲ ಒಬ್ಬ ಸ್ಪಿರಿಚುವಲ್ ಆಗಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಮನುಷ್ಯನಿಗೆ ಜೀವನದಲ್ಲಿ ಬರತಕ್ಕಂಥ ಸಮಸ್ಯೆಗಳ ಕೆಲವು ಮುಖಗಳನ್ನು ಸುಮ್ಮನೆ. ಇದಕ್ಕೆ ಕೃಷ್ಣ ಏನು ಉತ್ತರ ಕೊಟ್ಟಿದ್ದಾನೆ ನೋಡೋ ಮುಂಚೆ ಏನೇನು ಸಮಸ್ಯೆಗಳಿವೆ ಅಂತ ಅದನ್ನು ಕೃಷ್ಣ ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಒಂದು ಮಾತು ಹೇಳ್ತಾನೆ. ಯದಿಸ್ಮ ಪಶ್ಯತಿ ಅಸದ್ ಇಂದ್ರಿಯಾರ್ಥಂ ನಾನಾನುಮಾನೇನ ವಿರುದ್ಧಮನ್ಯತ್ ನಮನ್ಯತೆ ವಸ್ತುತಯಾ ಮನೀಷಿ. ನಮನ್ಯತೆ ವಸ್ತುತಯ ಸ್ವಪ್ನಂ ಯಥೋತ್ಥಾಯ ತಿರೋದಧಾನಂ ಅಂತ ಒಂದು ಬಹಳ ಸುಂದರವಾದಂಥ ಕಾನ್ಸೆಪ್ಟನ್ನು ಕೃಷ್ಣ ಕೊಡ್ತಾನೆ. ಏನು ಅಂದರೆ ಯದಿಸ್ಮ ಪಶ್ಯತಿ ಅಸತ್ ಇಂದ್ರಿಯಾರ್ಥಂ ನಾನಾನುಮಾನೇನ. ನಾನಾನುಮಾನೇನ ಅನ್ನುವಲ್ಲಿ ನಾನಾ ಅನುಮಾನೇನ ಅಂತ ಒಂದು ಪದಚ್ಛೇದ, ನಾನಾನುಮಾನೇನ ಅಂತ. ಅನ್ನುವಂಥದ್ದಕ್ಕೆ ಅಲ್ಲಿಯೂ ಅನ್ವಯ ಮಾಡಬಹುದು. ಅನೇಕ ಯದಿಸ್ಮ ಪಶ್ಯತಿ ಅನ್ನುವಲ್ಲಿಗೆ ಅನುಪಶ್ಯತಿ. ಅನುಪಶ್ಯತಿ ಅಂದರೆ ಅನುಭವತಿ ಅಂತ ಅರ್ಥ. ಒಬ್ಬ ಮನುಷ್ಯ ಅನುಭವಿಸ್ತಾನೆ ಯಾವುದನ್ನ? ಅಸತ್ ಇಂದ್ರಿಯಾರ್ಥಂ. ಅಸತ್ ಅರ್ಥಹೀನವಾದ, ಇಂದ್ರಿಯಾರ್ಥಂ ಅಂದರೆ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗತಕ್ಕಂಥ ಪ್ರಾಪಂಚಿಕ ವಿಷಯಗಳು. ಇಂದ್ರಿಯಕ್ಕೆ ಅರ್ಥ, ಇಂದ್ರಿಯಕ್ಕೆ ಸಬ್ಜೆಕ್ಟ್. ಆ ಇಂದ್ರಿಯಕ್ಕೆ ವಿಷಯವಾಗಿರತಕ್ಕಂಥ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇಷ್ಟೇ ಇರೋದು ಇಂದ್ರಿಯಾರ್ಥ. ಇಂದ್ರಿಯಕ್ಕೆ ಗೋಚರವಾಗುವ ಸಂಗತಿಗಳು 5 ಜಗತ್ತಿನಲ್ಲಿ. ಯಾಕಂದರೆ 5 ಇಂದ್ರಿಯ ಇರೋದು. ಅದು ಕಿವಿಗೆ ಶಬ್ದ, ಕಣ್ಣಿಗೆ ರೂಪ, ಮೂಗಿಗೆ ಗಂಧ, ನಾಲಿಗೆಗೆ ರಸ, ತೊಗ್ಗಿಗೆ ಸ್ಪರ್ಶ. ಇದು ಬಿಟ್ಟು ಇನ್ನು ಯಾವುದು ಬೇರೆ ವಿಷಯ ಆ ಇಂದ್ರಿಯಾರ್ಥವೇ ಇಲ್ಲ. ಇನ್ನು ಇಂದ್ರಿಯಾರ್ಥ ಅಂದರೆ ಒಳಗಿನ ಇಂದ್ರಿಯ, ಮನಸ್ಸಿಗೆ ಸಂಬಂಧಪಟ್ಟದ್ದು. ಅದು ಇಚ್ಛೆಗಳು, ನಿರ್ಧಾರಗಳು, ಅವು ಸಂಕಲ್ಪಗಳು, ಅವು ಬಿಡಿ. ಇಲ್ಲದೇ ಇದ್ರೆ ಇವು 5 ಇಂದ್ರಿಯಾರ್ಥಗಳು. ಅದು ಹೇಳ್ತಾನೆ ಕೃಷ್ಣ. ಅದಕ್ಕೊಂದು ಶಬ್ದ ಹೇಳ್ತಾನೆ ನೋಡಿ, ಈ ಎಲ್ಲ ಇಂದ್ರಿಯಾರ್ಥಗಳು ಕೂಡ ಅಸತ್ತು ಅಂತ. ಅಸತ್ತು ಅಂದರೆ ವಸ್ತುತಃ ಯಾವ ಉಪಯೋಗವೂ ಇಲ್ಲದು, ವ್ಯರ್ಥ. ಅಸತ್ತು ಅಂದರೆ ನಾನ್ ಎಕ್ಸಿಸ್ಟೆಂಟು ಅಂತ ಅರ್ಥ ಅಲ್ಲ. ಈಗ ಒಬ್ಬ ಮನುಷ್ಯ ಇರ್ತಾನೆ, ಅವನು ಬರೀ ಅಸತ್ತು ಅಂದರೆ ನಾನ್ ಎಕ್ಸಿಸ್ಟೆಂಟು ಅಂತ ಅರ್ಥ. ಇದ್ದಾನಲ್ಲ ಎದುರಿನಲ್ಲಿ 6 ಅಡಿ ಎತ್ತರ, ಅವನೇನು ಅಸತ್ತು ಅಂದರೆ ಇದ್ದಾನೆ, ಇದ್ರೆ ಏನು ಉಪಯೋಗ ಇಲ್ಲ ಅಂತ ಅರ್ಥ. ಸಮಾಜಕ್ಕೆ ಉಪಯೋಗ ಇಲ್ಲ, 5 ಪೈಸೆ ಉಪಯೋಗ ಇಲ್ಲ, ದಂಡ.
ವ್ಯರ್ಥ. ಆದ್ದರಿಂದ ಸತ್ತು ಅಂದರೆ ಇರುವುದು ಸಾರ್ಥಕತೆಯ ಸತ್ವ, ಅಸತ್ತು ಅಂದರೆ ವ್ಯರ್ಥವಾಗಿ ಇರತಕ್ಕಂಥದ್ದು. ಈ ಪ್ರಾಪಂಚಿಕವಾದ ಇಂದ್ರಿಯದ ಅನುಭೂತಿ ಅನ್ನೋದು ಮೂಲತಃ ಅಸತ್ತು ಅಂದುಬಿಟ್ಟ. ಯಾವಾಗ ವೆನ್ ಕಂಪೇರ್ ಟು ದ ಇನ್ನರ್ ಎಕ್ಸ್ಪೀರಿಯನ್ಸ್, ನೀವು ಅಂತರಂಗದ ಅನುಭವಕ್ಕೆ ಕಂಪೇರ್ ಮಾಡಿದಾಗ ಈ ಕಣ್ಣಿನಿಂದ ಕಾಣುವ, ಕಿವಿಯಿಂದ ಕೇಳುವ, ಮೂಗಿನಿಂದ, ನಾಲಿಗೆಯಿಂದ, ತ್ವಕ್ಕಿನಿಂದ ಇವು ಎಲ್ಲವೂ ನಮ್ಮನ್ನು ದಾರಿ ತಪ್ಪಿಸುವಂಥ ಸಂಗತಿಗಳು ಹೊರತು ಬಹಳ ಮಹತ್ವದ್ದೇನೂ ಅಲ್ಲ. ಯಾಕೆಂದರೆ ಇವು ಒಂದಕ್ಕೊಂದು ಸೆಳೆತ, ಅದು ಇಂಟರ್ಲಿಂಕ್. ಒಂದು ವಿಷಯವನ್ನು ಕೇಳ್ತೇವೆ, ಕೇಳಿದ ಮೇಲೆ ಆಗುವ ಪ್ರಾಬ್ಲಮ್ ಏನು? ಕೇಳಿದೆ ಇದ್ರೆ ಆರಾಮಿದ್ದೇವೆ ನಾವು. ಒಂದು ವಿಷಯ ಯಾರೋ ಹೇಳಿದರು, ಕಿವಿಗೆ ಬಿತ್ತು, ಕೇಳಿದ ಮೇಲೆ ಅವರು ಹೇಳಿದ ವಿಷಯ ಉಂಟಲ್ವ ಅದನ್ನು ನೋಡಬೇಕು ಅಂತ ಆಸೆ ಶುರುವಾಯಿತು. ಕೇಳದೇ ಇರ್ತಿದ್ರೆ ನೋಡುವ ಆಸೆಯೇ ಬರ್ತಿರ್ಲಿಲ್ಲ. ಕೇಳಿದ ಅವರು ನೋಡಿ ಬಂದು ವರ್ಣನೆ ಮಾಡಿಬಿಟ್ರು ನಮ್ಮ ಹತ್ರ, ಆಹಾ ತುಂಬ ಚಂದ, ಹೌದಾ ನನಗೂ ನೋಡಬೇಕು ಅಂತ ಆಸೆ ಆಯಿತು. ಸೊ ಕಿವಿಯಲ್ಲಿದ್ದ ಆಸೆ ಕಣ್ಣಿಗೆ ಬಂತು. ಆ ಕಣ್ಣಿಗೆ ಬಂದ ಕೂಡಲೇ ನೋಡಬೇಕು, ಸರಿ ನೋಡ್ಲಿಕ್ಕೆ ಹೋದೆವು, ನೋಡಿದೆವು. ನೋಡಿದ ಮೇಲೆ ಅದು ದೂರದಲ್ಲಿ ನೋಡುವುದಾ, ಮುಟ್ಟಿ ನೋಡಬೇಕು ಅನ್ನೋ ಆಸೆ ಆಗಲಿ ಶುರುವಾಯಿತು. ಅದನ್ನು ನಿಯರ್ನೆಸ್, ಮತ್ತೆ ದೂರದಲ್ಲಿ ನಿಂತು ಹೀಗೆ ನೋಡಿದ್ರೆ ಏನು ಬೇಕಾ, ಮುಟ್ಟಬೇಕು. ಆ ಕಣ್ಣಿನ ಆಸೆ ತ್ವಗೀಂದ್ರಿಯಕ್ಕೆ ಬಂದು ಸೇರಿತು. ಅಥವಾ ಅದು ಒಂದು ಹೂವಾಗಿದ್ದರೆ ಅದನ್ನು ಮೂಸಿ ನೋಡಬೇಕು ಅನ್ನೋ ಆಸೆ, ಮುಟ್ಟಬೇಕು, ಮೂಸಬೇಕು. ಅಲ್ಲ ಅದು ಒಂದು ತಿಂಡಿ ಆಗಿದ್ದರೆ ಬರೇ ನೋಡಿ ಏನ್ರಿ ಉಪಯೋಗ, ಹರಿವಾಣದಲ್ಲಿ ಇಟ್ಟಿದ್ದಾರೆ ಪೇಣಿ ಚಿರೋಟಿ, ಅಯ್ಯೋ ಅದು ನೋಡಿ ಅನ್ಬೇಕು, ನಾಲಿಗೆ ಹಾಕೊಂಡು ಬಾಯಿಗೆ ಹಾಕ್ಕೊಂಡು ನೋಡಬೇಕು. ಸೊ ಒಂದು ಆಸೆ ಇನ್ನೊಂದು ಆಸೆಗೆ ಎಳ್ಕೊಂಡು ಹೋಗುತ್ತೆ. ಹೀಗೆ ಮನುಷ್ಯ ಆಸೆಯ ಸುಳಿಯಲ್ಲಿ ಎಲ್ಲೋ ಹೋಗ್ಬಿಡ್ತಾನೆ. ಅವನ ನಿಜವಾದಂಥ ಪರ್ಪಸ್ ಆಫ್ ಲೈಫ್ ಅದು ಇಲ್ಲದೆ ಹೋಗುತ್ತೆ. ಬರೀ ಈ ಆಸೆಗಳ ಬೆನ್ನು ಹತ್ತುವುದು, ನಿರಾಸೆಗಳು, ಆಸೆಗಳ ಬೆನ್ನು ಹತ್ತುವುದು, ನಿರಾಸೆಗಳು, ಇಷ್ಟೇ. ಅದಕ್ಕೋಸ್ಕರ ಅದನ್ನು ಅಸತ್ ಅಂದ. ನಿನ್ನನ್ನು ಸುಮ್ಮನೆ ಆಸೆಗಳ ಬೆನ್ನು ಹತ್ತಿಸಿ ಆಸೆ ಈಡೇರದೆ ನಿರಾಸೆಗೊಳಿಸುವಂತಹ ಸಂಗತಿಗಳವೆಲ್ಲ. ಅಂದರೆ ಅದೇ ಪರಮಾರ್ಥ ಅಂತ ತಿಳ್ಕೊಂಡ್ರೆ. ಆದ್ದರಿಂದ ನೀನು ಯಾವ ವಿಷಯಕ್ಕೂ ಕೂಡ ಕಣ್ಣನ್ನು ತೆರೆದು ನೋಡು ಜಗತ್ತನ್ನು, ಏನೂ ಅಡ್ಡಿ ಇಲ್ಲ. ಕಿವಿ ತೆರೆದು ಕೇಳು, ಏನೂ ಅಡ್ಡಿ ಇಲ್ಲ. ಒಬ್ಬ ಸ್ಪಿರಿಚುವಲ್ ಪರ್ಸನ್ನು, ಅವನಿಗೂ ಇಂದ್ರಿಯಗಳಿದೆ, ಅವನು ಇಂದ್ರಿಯಾರ್ಥಗಳನ್ನು ನೋಡ್ತಾನೆ, ಕೇಳ್ತಾನೆ, ಅನುಭವಿಸ್ತಾನೆ. ಆದರೆ ಒಂದೇ ಒಂದು ಎಚ್ಚರ ಇದೆ ಅವನಿಗೆ, ಏನು ಅಂದರೆ ಇದು ಏನು ಉಪಯೋಗ ಇಲ್ಲದ್ದು ಅಂತ. ಆದ್ದರಿಂದ ಇದೇ ನನ್ನ ಜೀವನದ ಸರ್ವಸ್ವ ಅಂತ ಅದರ ಬೆನ್ನು ಹತ್ತಿ ಅದರಲ್ಲೇ ಮುಳುವಲ್ಲ ಅವನು. ಇದು ಇರುವಂಥದ್ದು. ಅಂದರೆ ಏನು ಹೇಳ್ತೇವೆ ನಾವು ಅದಕ್ಕೆ, ನಮ್ಮ ಕಣ್ಣು ಮುಂದೆ ಒಂದು ಸಿನಿಮಾ ನಡೀತಾ ಇದೆ, ಅಥವಾ ನಮ್ಮ ಕಣ್ಣು ಮುಂದೆ ಒಂದು ನಾಟಕ ನಡೀತಾ ಇದೆ. ಆ ನಾಟಕದಲ್ಲಿ ಒಂದು ಭೀಕರ ದೃಶ್ಯ. ಆ ನಾಯಕಿಯನ್ನು ನಾಯಕ ಎತ್ಕೊಂಡು ಹಾರಿಸ್ಕೊಂಡು ಹೋಗ್ತಾ ಇದ್ದಾನೆ, ಅವಳು ಕಿಟಾರನೆ ಕಿರಿಚ್ತಾ ಇದ್ದಾಳೆ. ನಮಗೆ ಖುಷಿ, ಏನು ಬ್ಯೂಟಿಫುಲ್ ಆಗಿದೆ ರೀ, ಏನು ಚೆನ್ನಾಗಿದೆ ಡೈರೆಕ್ಷನ್ನು, ಆ್ಯಕ್ಟ್ರ್ ಎಷ್ಟು ಚೆನ್ನಾಗಿ ಮಾಡಿಬಿಟ್ಟ, ಅವಳ ಆ್ಯಕ್ಟ್ರೆಸ್ಸು ಅಪಹರಿಸಲ್ಪಟ್ಟವಳ ಹಾಗೆ ಏನು ಚೆನ್ನಾಗಿ ಕಿರಿಚಿಬಿಟ್ಲು, ಭಾರಿ ಖುಷಿ. ಎಲ್ಲಿ ತನಕ ಅಂದ್ರೆ ಹಿಂದಿನ ಕಾಲದಲ್ಲಿ ಒನ್ಸ್ ಮೋರ್ ಅಂತ, ಇನ್ನೊಮ್ಮೆ ಬೀಳು ಇನ್ನೊಮ್ಮೆ ಹಾರಿಸ್ಕೊಂಡು ಹೋಗುವಂತ ದುಡ್ಡು ಬಿಸಾಡ್ತಿದ್ರು ಸ್ಟೇಜಿಗೆ. ಸೆಕೆಂಡ್ ಟೈಮ್ ಅವೇ ಸತ್ತು ಬಿದ್ದದ್ದು ಬ್ಯೂಟಿಫುಲ್ ಆಗಿ ಸತ್ತರೆ ಸರಿ, ಎಂಟಾಣೆ ಪಾವಲಿ ಬಿಸಾಡಿದ್ರು, ಒನ್ಸ್ ಮೋರ್ ಮತ್ತೊಮ್ಮೆ ಸಾಯ್ಬೇಕವ. ಯಾಕೆಂದರೆ ಆ್ಯಕ್ಟಿಂಗು ಅನ್ನೋದು ಅಷ್ಟು ನಮ್ಮನ್ನು ತನ್ಮಯತೆಗೊಳಿಸಿದಾಗ ಅದನ್ನು ಮತ್ತೊಮ್ಮೆ ಕಾಣಬೇಕು ಅನಿಸೋದು. ಹಾಗೆ ಇವ್ರು ಹೇಳ್ತಂದ್ರೆ ಈ ಜೀವನ ಕೂಡ, ದ ಲೈಫ್ ಈಸ್ ಆಲ್ಸೋ ಎ ಡ್ರಾಮಾ. ವೈ ಡೋಂಟ್ ಯು ಎಂಜಾಯ್ ಇಟ್? ನೀ ಯಾಕೆ ಆ ದೃಶ್ಯ ನೋಡಿ ಅವನ ಹೀರೋಯಿನನ್ನು ಖಳನಾಯಕ ಹೀರೋ ಹಾರಿಸ್ಕೊಂಡು ಹೋದ, ಅದಕ್ಕೆ ನೀ ಯಾಕೆ ಖರ್ಚಿ ಫೋತೆ ಮಾಡಬೇಕು? ಅದನ್ನ ಎಂಜಾಯ್ ಇಟ್ ಅಲ್ವಾ? ಹಾಗೆಯೇ ಈ ಜೀವನ ಅಂದರೆ ಒಂದು ಪ್ರಚಂಡ ನಾಟಕ. ವ್ಯತ್ಯಾಸ ಏನು ಗೊತ್ತಾ? ಅದರಲ್ಲಿ ನೀನು ಬರೇ ಸ್ಪೆಕ್ಟೇಟರು, ಆ್ಯಕ್ಟರ್ ಅಲ್ಲ. ಇದರಲ್ಲಿ ನೀನು ಆ್ಯಕ್ಟರ್ ಕಮ್ ಸ್ಪೆಕ್ಟೇಟರ್ ಅಷ್ಟೇ. ನೀನೇ ಅಭಿನಯಿಸ್ತಿ, ನೀನೇ. ಇದನ್ನು ಒಬ್ಬ ಸಾಕ್ಷಿಯಾಗಿ ನೋಡು. ಯಾಕೆ ಗೊತ್ತಾ? ಯಾವುದನ್ನು ನಾವು ಹೇಳಿದಂತೆ ಬದಲಿಸಲಿಕ್ಕೆ ಆಗುವುದಿಲ್ಲವೋ, ಈ ನಾಟಕದ ಡೈರೆಕ್ಟರ್ಸು ನಾವಲ್ಲ. somebody else is director, he is directing, we have to act according to his direction. ಆದ್ದರಿಂದ ನಾನು ಅವ್ರು ಹೇಳಿದ ಹಾಗೆ ಮಾಡೋದಷ್ಟೇ, ನನಗೂ ಸ್ವಾತಂತ್ರ್ಯ ಇಲ್ಲ. ಆದ್ದರಿಂದ ಇದನ್ನು ಬದಲಿಸಬೇಕು ಅಂತ ನೀನು ಪ್ರಯತ್ನ ಪಟ್ಟಿದ್ರೆ, ಇನ್ವಾಲ್ವ್ ಆದರೆ ಯು ವಿಲ್ ಬಿ ಡಿಸಪಾಯಿಂಟೆಡ್. ಅಲ್ಲ, ಇದು ನಾಟಕ, ಇದನ್ನು ಚೆನ್ನಾಗಿ ಅಭಿನಯಿಸಿ ಎಂಜಾಯ್ ಮಾಡೋದು. ಯಾಕೆಂದರೆ ಇದು ಬದಲಿಸಲಿಕ್ಕೆ ಆಗುವಂಥದ್ದಲ್ಲ. ಹಾಗಾದರೆ ಎಂಜಾಯ್ ಇಟ್ ಆ್ಯಸ್ ಇಟ್ ಈಸ್, ಡೋಂಟ್ ಟ್ರೈ ಟು ಚೇಂಜ್ ಇಟ್. ಅದನ್ನು ಹೇಗಿದೆ ಹಾಗೆ ಸ್ವೀಕರಿಸುವುದಕ್ಕೆ ಕಲಿ. ಬಿ ಸೈಲೆಂಟ್ ಅಬ್ಸರ್ವರ್.
ಅದನ್ನು ನೋಡಿ ಎಂಜಾಯ್ ಮಾಡು. ಅದನ್ನು ಅಸತ್ ಇಂದ್ರಿಯಾರ್ಥಂ ಪಶ್ಯತಿ. ಅವನು ಇಂದ್ರಿಯಗಳ ವಿಷಯಗಳನ್ನು ನಾವು ನೋಡ್ತೇವೆ, ಒಬ್ಬ ಜ್ಞಾನಿಯೂ ನೋಡ್ತಾನೆ. ಅವನು ನೋಡ್ತಾ ಅದರಲ್ಲಿ ಇನ್ವಾಲ್ವ್ ಆಗೋದೇ ಇಲ್ಲ. ಅವನು ನಾಟಕದಲ್ಲಿ ನೋಡಿದ ದೃಶ್ಯದಂತೆ ಅದನ್ನು ನೋಡಿ ಎಂಜಾಯ್ ಮಾಡ್ತಾ ಇರ್ತಾನೆ ಅಷ್ಟೇ. ಎಂಥ ತಮಾಷೆ ಎಂದರೆ, ಅವನಿಗೆ ಅವಮಾನ ಆದಾಗ ಕೂಡ, ಈಗ ಒಬ್ಬ ನಟ ಇರ್ತಾನೆ, ಅವನನ್ನು ಅದು ಒಂದು ದೃಶ್ಯ ಅವನು ಅಪರಾಧ ಮಾಡ್ತಾನೆ, ಎಲ್ಲ ಊರಿನ ಜನ ಬಂದು ಅವನ್ನ ಹೊಡೆದು ಬಡಿದು ಚಚ್ಚಿ ಅವನ ಕೈಗಾಲು ಮುರಿದು ಹಾಕ್ತಾರೆ ಅನ್ನೋದು ಒಂದು ದೃಶ್ಯ. ಅದರಲ್ಲಿ ಅವನು ಪಾಪ 4 ಜನರು ಆ್ಯಕ್ಟರ್ಸ್ ಎಲ್ಲ ಬಂದು ಅವನಿಗೆ ಗುತ್ತಾರೆ. ಸ್ವಲ್ಪ ಒಳಗಿನ ಸಿಟ್ಟಿದ್ದವ್ರು ನಿಜವಾಗಿ ಗುದ್ದಿ ಬಿಡ್ತಾರೆ. ಆ್ಯಂಡ್ ರಿಯಲ್ ಆಗಬೇಕು ಅಂತ ಸರಿ ಗುದ್ದಿ ಬಿಡ್ತಾರೆ. ಅವನನ್ನು ಅನುಭವಿಸಿ ಸಂತೋಷ ಪಡಬೇಕು. ಯಾಕೆಂದರೆ ಅದು ನಾಟಕ, ಅದು ನಿಜವಾದ ಪೆಟ್ಟು. ಆಗ ಪೆಟ್ಟು ತಿನ್ನು, ಅಯ್ಯೋ ನನಗೆ ಪೆಟ್ಟು ತಿನ್ನೋ ಆ್ಯಕ್ಟ್ರು ರೋಲ್ ಕೊಟ್ಟರು, ಅವ್ರು ಪೆಟ್ಟು ಹೊಡೆಯೋ ರೋಲ್ ಕೊಟ್ಟರು, ಇನ್ಸಲ್ಟ್ ಅಂತ ತಿಳ್ಕೊಬೇಡ. ಯಾಕೆಂದರೆ ಎರಡೂ ನಾಟಕ. ಅದನ್ನು ಪೆಟ್ಟು ಕೊಡುವಂಥವನು ಚೆನ್ನಾಗಿ ಅಭಿನಯಿಸಿದರೆ ಮಾತ್ರ ಒಳ್ಳೆಯ ನಟ, ಪೆಟ್ಟು ತಿನ್ನೋನು ಚೆನ್ನಾಗಿ ತಿಂದರೆ ಮಾತ್ರ ಒಳ್ಳೆಯ ನಟ. ಆದ್ದರಿಂದ ಅದನ್ನು ಎನಾಕ್ಟ್ ಇಟ್ ಪರ್ಫೆಕ್ಟ್ಲಿ. ಅವಾಗ ಪೆಟ್ಟು ತಿನ್ನುವನ ದೃಶ್ಯ ಕೂಡ ಆನಂದಕರ. ಈ ಇವನಿದಾನಲ್ಲ ವೃತ್ರ ಇಂದ್ರ, ಭಾಗವತದಲ್ಲಿ ಈ ವಿಷಯ ಅದ್ಭುತ. ಅದು ವೃತ್ರನಿಗೂ ಇಂದ್ರನಿಗೂ ಯುದ್ಧ ಆಗತ್ತೆ. ಈ ವೃತ್ರನ ಮಾತು ಕೇಳಿ, ಅವನ ಫಿಲಾಸಫಿ ಕೇಳಿ, ಇಂಥ ಒಬ್ಬ ವಿದ್ವಾಂಸನನ್ನು ನಾನು ಕೊಲ್ಲಬೇಕಲ್ಲ ಅಂತ ಇಂದ್ರ ಸಂಕೋಚ ಪಟ್ಟುಬಿಡ್ತಾನೆ. ಆವಾಗ ವೃತ್ರ ಹೇಳ್ತಾನೆ, ಅಪ್ಪ, ನಾವು ಭಗವಂತನ ನಿರ್ದೇಶನದಲ್ಲಿ ನಾಟಕ ಆಡ್ಲಿಕ್ಕೆ ಬಂದವರು. ನಿನಗೆ ಕೊಲ್ಲೋ ಪಾತ್ರ ಕೊಟ್ಟಿದ್ದಾನೆ, ನನಗೆ ಸಾಯೋ ಪಾತ್ರ ಕೊಟ್ಟಿದ್ದಾನೆ. ಚೆನ್ನಾಗಿ ಅಭಿನಯಿಸೋಣ, ಅದನ್ನು ಚೆನ್ನಾಗಿ ಅಭಿನಯಿಸೋಣ. ನೀನು ಆತ್ಮವಂಚನೆ ಮಾಡ್ಕೋಬೇಡ. ನೀನು ನನ್ನನ್ನು ಕೊಲ್ಲದೆ ಇರುವುದು ಸಾಧ್ಯ ಇಲ್ಲ, ನಾನು ಸಾಯದೇ ಇರುವುದು ಸಾಧ್ಯ. ಯಾಕಂದ್ರೆ ನಮ್ಮ ಪಾತ್ರ ರೋಲ್ ಆಗಿದೆ. ದಿಸ್ ಈಸ್ ಫಿಲಾಸಫಿ. ಈ ಎಚ್ಚರ ಬಂದಾಗ ಲೈಫಿನ ಜೊತೆಗೆ ನಿನ್ನ ಫಿಲಾಸಫಿಯನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಏನೂ ಕಷ್ಟ ಆಗುವುದಿಲ್ಲ ಅಂತ ಕೃಷ್ಣ. ಅಂದರೆ ನೀನು ಪ್ರಪಂಚವನ್ನು ನೋಡುವ ದೃಷ್ಟಿಕೋನವನ್ನು ಬದಲಿಸು. ಆಗ ಏವಮಪ್ಯಶುಭಂ ಕರ್ಮ ನ ಭೂತಂ ನ ಭವಿಷ್ಯತಿ. ಇದು ವ್ಯಾಸರು ಡಿಕ್ಲರೇಷನ್. ಜಗತ್ತಿನಲ್ಲಿ ನಾವೆಲ್ಲ ಹೇಳ್ತೇವಲ್ಲ, ಎಲ್ಲ ಆಗಬಾರದ್ದೇ ಆಗ್ತಾ ಇದೆ ಸ್ವಾಮಿ ಕಲಿಗಾಲ. ವ್ಯಾಸರು ಹೇಳಿದರು, ಜಗತ್ತಿನಲ್ಲಿ ಈ ತನಕ ಆಗಬಾರದ್ದು ಆಗಲಿಲ್ಲ, ಇನ್ನು ಮುಂದೆ ಆಗೋದಿಲ್ಲ. ಯಾವುದು ಆಗಬೇಕು ಅದೇ ಆಗೋದು. ಸೊ ಆಗಬಾರದ್ದಾಯಿತು ಅನ್ನೋದು ನಮಗೆ ಆಗಬಾರ್ದು ಅಂತ ಎಣಿಸಿದ್ದಾಯಿತು ಅಂತ ಅಷ್ಟೇ. ಅದು ನಮ್ಮ ಸ್ವಾರ್ಥದಿಂದ ಕಾಣೋದು. ಜಗತ್ತಿನಲ್ಲಿ ಏನು ಆಗಬೇಕೋ ಅದು ಆಗ್ತಾ ಇರುತ್ತೆ. ಅದು ನಿಮಗೆ ಆಗಬೇಕಾದ್ದು, ನಿಮಗೆ ಅದು ಬೇಕೋ ಬೇಡೋ ಅಂತ ನಮ್ಮ ಹತ್ರ ಕೇಳಲಿಕ್ಕೆ ವಿಧಿ ಬಯಸುವುದಿಲ್ಲ. ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಪ್ಲ್ಯಾನ್. ಆದ್ದರಿಂದ ಯದಿಸ್ಮ ಪಶ್ಯತಿ ಅಸತ್ ಇಂದ್ರಿಯಾರ್ಥಂ. ಅದು ನಾನಾ ಮಾನೇನ ಬಹುಬಗೆಯ ಪ್ರಮಾಣಗಳು ಅವನ ಕಣ್ಣು ಮುಂದೆ ಇವೆ. ಯಾವುದಕ್ಕೆ? ಇದು ವ್ಯರ್ಥ, ಈ ಪ್ರಾಪಂಚಿಕವಾದ ಅನುಭೂತಿ ಅನ್ನೋದು ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುವುದಿಲ್ಲ ಅನ್ನುವುದಕ್ಕೆ ಅನೇಕ ಪ್ರಮಾಣಗಳು, ಅನೇಕ ಎಕ್ಸ್ಪೀರಿಯನ್ಸಸ್ ಇವೆ. ಅದಕ್ಕೆ ಬೇರೆಯವರ ಪ್ರಮಾಣಗಳಿವೆ, ಶಾಸ್ತ್ರಗಳಿವೆ, ಅದಕ್ಕೆ ಅನುಗುಣವಾಗಿ ಅವನ ಅನುಭೂತಿಗಳಿವೆ. ಈ ಎಲ್ಲ ಪ್ರಮಾಣಗಳಿಂದ ಅವನು ಏನು ಮಾಡ್ತಾನೆ ಅಂದರೆ, ಇದು ಒಂದು ಸಂಗತಿ ಅಲ್ಲ, ಇದೊಂದು ದೊಡ್ಡ ಸಂಗತಿ ಅಲ್ಲ ಅಂತ ವಿರುದ್ಧಂ, ನಾನಾನುಮಾನೇನ ವಿರುದ್ಧಂ. ಈ ಅನುಭವಗಳು, ಇದರ ಮಹತ್ವ ಅನ್ನೋದು ಯಾವ ಪ್ರಮಾಣದಿಂದ ಅನುಭವಕ್ಕೆ ಗೋಚರ ಆಗಲಿಲ್ಲ. ಯಾಕೆಂದರೆ ಅನ್ಯತ್ ಅಂದರು. ಅನ್ಯತ್ ಅಂದರೆ ಅವನ ಮನಸ್ಸನ್ನು ಯಾವುದು ತುಂಬಿದೆ ಭಗವಂತ, ಅದಕ್ಕಿಂತ ಬೇರೆಯಾದದ್ದು ಏನಿದೆ ಆ ಅನ್ಯತೆ ಎಲ್ಲವೂ ಕೂಡ ನಾನಾನುಮಾನೇನ ವಿರುದ್ಧ. ಅದರಲ್ಲಿ ಇರತಕ್ಕಂಥ ಪ್ರಾಧಾನ್ಯ, ಮಹತ್ವ. ಹಾಗಾಗಿ ನಮನ್ಯತೆ ವಸ್ತುತಯಾ ಮನೀಷಿ. ಅದನ್ನು ಒಂದು ವಸ್ತು ಅಂತ ಅಂದರೆ ಇಟ್ಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ವಸ್ತು ಅಂದರೆ ಇಂಪಾರ್ಟೆಂಟ್ ಥಿಂಗ್, ಇದು ಮಹತ್ವದ್ದು ಅಂತ ಅವನು ಅದಕ್ಕೆ ಮಹತ್ವವೇ ಕೊಡುವುದಿಲ್ಲ, ಮತ್ತೆ ಆಗ್ತಾ ಇರ್ತದೆ. ನಾನು ಒಬ್ಬರು ಯೋಗಿಗಳ ಕಥೆ ಹೇಳಿದ್ದೆ ಹಿಂದೆ. ಅವರು ಒಂದು ದೇವಸ್ಥಾನ, ಆ ದೇವಸ್ಥಾನದಲ್ಲಿ ಸಮಾರಾಧನೆಗೆ ಎಲ್ಲ ಕೂತಿದ್ದಾರೆ. ಇವರು ಹೋಗಿ ಕೂತ್ಬಿಟ್ರು, ಅವಧೂತರು. ಅವರು ಸಮಾರಾಧನೆಯಲ್ಲೆಲ್ಲ ಅಂಗಿ ತೆಗೆದು ಕೊಡಬೇಕು, ಇವರು ಅಂಗಿ ತೆಗೆದು ಕೂತ್ಬಿಟ್ಟಿದ್ದಾರೆ ಹೋಗಿ. ಒಳಗೆ ಜನಿವಾರ ಇಲ್ಲ. ಸರಿ, ದೇವಸ್ಥಾನದ ಮ್ಯಾನೇಜ್ಮೆಂಟ್ನವರು ಬಂದರು, ನೀವೇನೆಲ್ಲಿ ಕೂತದ್ದು? ಅದು ಬ್ರಾಹ್ಮಣರ ಪಂಕ್ತಿ, ನೀವೇನೆಲ್ಲಿ ಕೂತದ್ದು? ಅದಕ್ಕೆ ಅವರು ಹೇಳಿದ್ರು, ಇದು ಬ್ರಾಹ್ಮಣರ ಪಂಕ್ತಿ ಅಲ್ವ, ಅದಕ್ಕೆ ಕೂತದ್ದು ಅಂತ. ಯಾಕಂದರೆ ಅವರಿಗೆ ಬ್ರಾಹ್ಮಣ ಅನ್ನೋ ಶಬ್ದದ ಅರ್ಥ ಅವರಿಗೆ ಆಗೋದು ಬೇರೆ, ಈ ಮ್ಯಾನೇಜ್ಮೆಂಟ್ನವರಿಗೆ ಆಗೋದು ಬೇರೆ. ಮ್ಯಾನೇಜ್ಮೆಂಟ್ನವರಿಗೆ ಬ್ರಾಹ್ಮಣ ಅಂದರೆ ಜನಿವಾರ ಇದ್ದವ, ಅವರಿಗೆ ಬ್ರಾಹ್ಮಣ ಅಂದರೆ ಜ್ಞಾನಿ. ಇದು ಬ್ರಾಹ್ಮಣರ ಪಂಕ್ತಿ ಅಲ್ಲ, ಅದಕ್ಕೆ ಕೂತದ್ದು ಅಂತ. ದೊಡ್ಡ ಜ್ಞಾನಿ ಅವರು. ಆದರೆ ಬಾಬು ಜನಿವಾರ ಇರಲ್ಲ. ಆದರೆ ನಮಗೆ ಜ್ಞಾನ ಮುಖ್ಯ ಅಲ್ಲ, ಜನಿವಾರ ಮುಖ್ಯ. ಆದ್ದರಿಂದ ಏನಾಯಿತು,
ನೀವೇನು ಕೂತದ್ದು? ಇದು ಬ್ರಾಹ್ಮಣರ ಪಂಕ್ತಿ, ಅದು ಕೂತೆ ಅಂದರು ಅವರು. ಬುದ್ಧಿ ನೆಟ್ಟಿಗೆಲ್ಲ ಎತ್ತಿ ಹಾಕಿರೋ ಅವರನ್ನು ಅಂತ ಆ ದೇವಸ್ಥಾನದ ಮ್ಯಾನೇಜ್ಮೆಂಟ್ನವರು ಆರ್ಡ್ರು. ಹಿ ವಾಸ್ ಫಿಸಿಕಲಿ ಲಿಫ್ಟೆಡ್. ಎತ್ತಿಕೊಂಡು ದೇವಸ್ಥಾನದ ಹೊರಗೆ ಹಾಕಿದರು. ಇದು ಅವರೇ ನನ್ನ ಹತ್ರ ಹೇಳೋದು. ಅವರು ನನ್ನನ್ನು ಎತ್ತಿ ಹೊರಗೆ ಹಾಕಿದರು, ದೇವಸ್ಥಾನದ ಹೊರಗೆ ಧ್ವಜಸ್ತಂಭದ ಹತ್ರ ತಂದು ಹಾಕಿದರು. ನಾವು ಬಟ್ಟೆ ಜಾಡಿಸಿಕೊಂಡು ಮನೆಗೆ ಬಂದೆವು. ಆನಂದವಾಗಿ ಹೇಳ್ತಾರೆ ಅದನ್ನು, ಸಂತೋಷವಾಗಿ. ನಾವು ಬಟ್ಟೆ ಜಾಡಿಸ್ಕೊಂಡು ಮನೆಗೆ ಬಂದೆವು. ಏನು ಬೇಜಾರಾಗಲಿಲ್ವ ನಿಮಗೆ? ಇಲ್ಲ. ಯಾಕೆ ಗೊತ್ತುಂಟಾ? ನಾವು ಕೂತದ್ದು ಕರೆಕ್ಟು, ಅವ್ರು ಎತ್ತಿ ಹಾಕಿದ್ದು ಕರೆಕ್ಟು. ಬೇಜಾರಾಗ ಯಾಕೆಂದ್ರೆ ನನ್ನ ಡೆಫಿನೇಷನ್ ಪ್ರಕಾರ ಬ್ರಾಹ್ಮಣ ಅಂದ್ರೆ ಜ್ಞಾನಿ, ಆಗ ಕೂತೆ. ಅವರ ಡೆಫಿನೇಷನ್ ಪ್ರಕಾರ ಬ್ರಾಹ್ಮಣ ಜನ ನನಗಿರಲಿಲ್ಲ, ಅದನ್ನ ಎತ್ತಿ ಅವ್ರು ಮಾಡಿದ್ದು ಕರೆಕ್ಟು, ನಾವು ಮಾಡಿದ್ದು ಕರೆಕ್ಟ್, ಇಲ್ಲಿ ತಪ್ಪು ಯಾರ್ದೂ ಇಲ್ಲ, ಅದು ಬೇಜಾರದ ಪ್ರಶ್ನೆ ಇಲ್ಲ ಅಂತ. ಇದು 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 ಸಮನ್ವಯ. ಜ್ಞಾನಿ ಎಲ್ಲವನ್ನು ತಟಸ್ಥವಾದ ಪ್ರೇಕ್ಷಕನಾಗಿ ನಿಂತಾಗ ಬೇಸರ ಆಗುವುದಿಲ್ಲ. ನಮಗೇನಾಗುತ್ತೆ ಯೋಚನೆ ಮಾಡಿ. ಒಂದು ವೇಳೆ ಇಂಥ ಇನ್ಸಿಡೆಂಟ್ ನಮಗೆ ನಮ್ಮ ಜೀವನ ನಡೆದರೆ ಎಷ್ಟು ದಿವಸ ತಲೆ ಬಿಸಿ ಅಂದರೆ ಇನ್ಸಲ್ಟ್ ಆಗಿ ಹೋಯಿತು, ಹೇಗೆ ತಡ್ಕೊಳ್ಳೋದು ಈ ಅವಮರ್ಯಾದೆ? ಸಾಮಾಜಿಕವಾಗಿ 4 ಜನದ ಮುಂದೆ ನನ್ನ ಮರ್ಯಾದೆ ತೆಗೆದುಬಿಟ್ಟ, ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವರದನ್ನು ಎಷ್ಟು ಎಂಜಾಯ್ ಮಾಡಿ ಹೇಳ್ತಾರೆ ಅಂದರೆ, ನಾವು ಮಾಡಿದ್ದು ಕರೆಕ್ಟು, ಅವ್ರು ಮಾಡಿದ್ದು ಕರೆಕ್ಟು ಅಂತಾರೆ. ಏನು ಚಂದ ಹೇಳಿದ್ರು ಗೊತ್ತಾ ನನ್ನ ಹತ್ರ. ಅದು ಅದು ನಿಜವಾದಂಥ ಭಗವನ್ಮಯತೆ ಒಳಗೆ ಬಂದಾಗ ಯಾವುದರಿಂದಲೂ ಅಪ್ಸೆಟ್ಟೇ ಆಗುವುದಿಲ್ಲ. ಯಾಕೆಂದರೆ ಅದನ್ನೊಂದು ದೊಡ್ಡ ಸಂಗತಿಯೇ ಮಾಡೋದಿಲ್ಲ ಅವರು. ನಮನ್ಯತೆ ವಸ್ತುತಯ, ಅದನ್ನೊಂದು ವಸ್ತು ಅಂತಂದರೆ, ವಸ್ತು ಅಂದರೆ ದೊಡ್ಡ ಸಂಗತಿ ನಾವು ಹೇಳ್ತೇವಲ್ಲ, ಅದೊಂದು ದೊಡ್ಡ ಸಂಗತಿಯೇ ಅಲ್ಲ ಅವರಿಗೆ. ಇನ್ನೂ ತಮಾಷೆ ಅಂದರೆ ಈ ವಸ್ತು ಅನ್ನೋ ಶಬ್ದವನ್ನು ವ್ಯಾಸರು ಏನು ಪ್ರಯೋಗ ಮಾಡಿದ್ದಾರೆ? ಪ್ರಾರಂಭದಲ್ಲೇ ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಭಾಗವತದ ಮೊದಲನೇ ಡಿಕ್ಲೇರ್ ವಸ್ತು ಅಂತಂದರೆ ದೇವರು, ಉಳಿದದ್ದು ವಸ್ತುವೇ ಅಲ್ಲ. ಯಾಕೆಂದರೆ ಯಾವುದು ಸ್ವತಂತ್ರವಾದ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇದೆಯೋ ಅದೇ ವಸ್ತು, ಉಳಿದದ್ದೆಲ್ಲ ವಸ್ತುವೇ ಅಲ್ಲ. ಯಾಕೆಂದರೆ ಪರಾಧೀನ, ಅದರ ಅಸ್ತಿತ್ವವೇ ಪರಾಧೀನ. ಆದ್ದರಿಂದ ಇದೊಂದು ಡಿಪೆಂಡೆಂಟ್ ರಿಯಾಲಿಟಿ, ಇದನ್ನು ಅಂಥ ಮಹತ್ವದ ಸಂಗತಿ ಅಲ್ಲ. ನಮನ್ಯತೆ ವಸ್ತುತಯ. ಯಾಕೆಂದರೆ ಜ್ಞಾನಿ ಅವನು ಮನೀಷಿ ಇದ್ದಾನೆ. ಮನೀಷಿ ಅಂದರೆ ಏನು? ಹೀ ಹೂ ಹ್ಯಾಸ್ ಕಂಟ್ರೋಲ್ ಓವರ್ ಹಿಸ್ ಮೈಂಡ್. ನಮ್ಮ ಮನಸ್ಸಿನ ಮೇಲೆ ನಮಗೆ ಹಿಡಿತ ಇದ್ದವರು ಮನೀಷಿಗಳು. ಬರೇ ಜ್ಞಾನ ಇದ್ದವರೆಲ್ಲ ವಿದ್ವಾಂಸರು, ಸ್ಕಾಲರ್ಸ್ ಎಲ್ಲ ಮನೀಷಿಗಳಾಗೋದಿಲ್ಲ. ಮನಸಾಂ ಇಷ್ಟೇ ಮನಸಃ ಸ್ವಮನಸಃ ಇಷ್ಟೇ ಇತಿ ಸ್ವಮನೀಷಿ. ತನ್ನ ಮನಸ್ಸಿನ ಮೇಲೆ ತನಗೆ ಹಿಡಿತ ಉಳ್ಳವನು ಮನೀಷಿ. ಅವರಿಗೆ ಅವರ ಮನಸ್ಸಿನ ಮೇಲೆ ನಿಯಂತ್ರಣ ಇದೆ, ಅದರಿಂದ ಅವರು ಅಪ್ಸೆಟ್ ಆಗುವುದಿಲ್ಲ. ಅವರು ಮಾನಾಪಮಾನಯಸ್ತುಲ್ಯ, ಅವಮಾನ ಆಯಿತು ಅಂತ ಅಪ್ಸೆಟ್ ಆಗಲೇ ಇಲ್ಲ. ನಮನ್ಯತೆ ಹೇಗೆ ಅಂದರೆ ಅವ್ರು ಹೇಳ್ತಾರೆ, ಸ್ವಪ್ನಂ ಯಥೋತ್ಥಾಯ ತಿರೋದಧಾನಂ. ರಾತ್ರಿ ಒಂದು ಕನಸು ಬಿತ್ತು. ಕನಸಿನಲ್ಲಿ ಒಂದು ಲಾಟ್ರಿ ಟಿಕೆಟು ಆನ್ಲೈನು ಏನೋ ಒಂದು ಉಂಟಲ್ಲ, ಎಸ್.ಎಂ. ಕೃಷ್ಣ ಅವರು ಕರ್ನಾಟಕಕ್ಕೆ ಅನುಗ್ರಹ ಮಾಡಿರ್ತಕ್ಕಂಥ ಒಂದು ಲಾಟ್ರಿ ಏನೋ ಉಂಟಲ್ಲ, ಅದರಿಂದ ಕರ್ನಾಟಕಕ್ಕೆ ಲಾಭ ಆಗದಿದ್ದರೂ ಅವರಿಗೆ ಸಾಕಷ್ಟು ಉಪಯೋಗ ಆಗಿದೆ. ಅಂಥದ್ದೇನೋ ಒಂದು ಉಂಟಲ್ಲ, ಅದನ್ನು ಇವನಿಗೆ ಕನಸಿನಲ್ಲಿ ಆ ಲಾಟ್ರಿಯಲ್ಲಿ ದುಡ್ಡು ಬಂತು. ಲಾಟ್ರಿಯಲ್ಲಿ ದುಡ್ಡು ಬಂತು, ಖುಷಿಯಾಯಿತು. ಎಚ್ಚರ ಆಯಿತು. ಎಚ್ಚರ ಆಗುವಾಗ ಲಾಟ್ರಿಯಲ್ಲಿ ದುಡ್ಡು ಬರಲಿಲ್ಲ, ಇವನ್ ಕಿಸಲ್ಲಿ ದುಡ್ಡು ಇಲ್ಲ, ಏನಿಲ್ಲ. ಆ ಥರ ಸ್ವಪ್ನಂ ಯಥಾ ಉತ್ಥಾಯ ತಿರೋದಧಾನಂ. ಆ ಕನಸಿನಲ್ಲಿ ಕಂಡದ್ದೆಲ್ಲವೂ ಡಿಸಪಿಯರ್ ಆಯಿತು, ದುಡ್ಡು ಇಲ್ಲ, ಏನೂ ಇಲ್ಲ. ಆದರೆ ಎಚ್ಚರ ಆದಮೇಲೆ ಅಪ್ಸೆಟ್ ಆಗ್ತಾರೆ ಯಾರಾದರೂ. ಯಾಕೆಂದರೆ ಆವಾಗ ಖುಷಿಯಾದದ್ದು ಯಾಕೆ ಗೊತ್ತುಂಟ? ಆ ಕನಸಿನಲ್ಲಿ ಕನಸು ಅಂತ ಗೊತ್ತಿಲ್ಲ, ಅದು ಎಚ್ಚರ ಅಂತ ತಿಳ್ಕೊಂಡಿದ್ದ. ಕನಸಿನಲ್ಲಿ ಕನಸು ಅಂತ ತಿಳ್ಕೊಳ್ಳಿಲ್ಲ, ಎಚ್ಚರ ಅಂತ ತಿಳ್ಕೊಂಡಿದ್ದ. ರಿಯಲ್ ಆಗಿ ನಿಜವಾದ ಎಚ್ಚರದಲ್ಲೇ ದುಡ್ಡು ಸಿಕ್ಕಿದ್ದು, ಅದರಿಂದ ಖುಷಿ ಆಯಿತು. ಎಚ್ಚರ ಆದ ಮೇಲೆ ಅದು ಎಚ್ಚರ ಅಲ್ಲ, ಕನಸು ಅಂತ ಗೊತ್ತಾಯಿತು, ಅದರಿಂದ ಬೇಜಾರಾಗಲಿಲ್ಲ. ಇಲ್ಲದೆ ಖುಷಿಯಾದ ಹಾಗೆ ಬೇಜಾರಾಗಬೇಕಿತ್ತಾರೆ. ಎಚ್ಚರ, ಅಯ್ಯೋ ಕನಸ, ನಾನು ಎಚ್ಚರ ಅಂತ ತಿಳ್ಕೊಂಡು ಇಷ್ಟು ದುಡ್ಡು ಸಿಕ್ತು ಖುಷಿ ಪಟ್ಟಿದ್ದೆ, ಹೋಯ್ತಲ್ಲ, ಏನೂ ಇಲ್ಲ. ಯಾಕೆಂದರೆ ನಿಜವಾದ ಜ್ಞಾನ ಬಂದ ಮೇಲೆ ದುಃಖ ಆಗುವುದಿಲ್ಲ. ಅಜ್ಞಾನದಿಂದ ಖುಷಿಯಾದದ್ದು, ಜ್ಞಾನದಿಂದ ದುಃಖ ಆಗಲಿಲ್ಲ. ಹಾಗೆಯೇ ಕನಸು ಅನ್ನೋದು ಅದರಲ್ಲಿ ಮೊದಲು ಇದ್ದದ್ದು ಜಾಗ್ರತ್ವದ ಭ್ರಮೆ. ಎಚ್ಚರ ಅನ್ನುವ ಭ್ರಮೆ ಇದ್ದದ್ರಿಂದ ಕನಸಿನಲ್ಲಿ ಖುಷಿ ಆಯಿತು ಗಂಟು ಸಿಕ್ಕಿದಾಗ. ಹಾಗೆ ಈ ನಾವು ಅಜ್ಞಾನದಲ್ಲಿ ಇರುವವರಿಗೆ ಏನೋ ಒಂದು ಈ ಪ್ರಾಪಂಚಿಕ ವಿಷಯಗಳು ಸಿಕ್ಕಿದಾಗ, ನೋಡಿದಾಗ, ಕಂಡಾಗ, ಅದನ್ನು ಮೂಸಿದಾಗ, ಮುಟ್ಟಿದಾಗ ಆಹಾ ಓಹೋ ಅಂತ ಆಗುತ್ತಲ್ಲ, ಅದು ಯಾವುದರಿಂದ ಅಂದರೆ ಅದೇ ಸರ್ವಸ್ವ ಅನ್ನುವ ಭ್ರಮೆ ಇರುವುದರಿಂದ. ಹೇಗೆ ಅದೇ ಎಚ್ಚರ ಅನ್ನುವ ಭ್ರಮೆಯಿಂದ ಕನಸಿನಲ್ಲಿ ನಮಗೆ ಖುಷಿ ಆಗತ್ತೆ, ಹಾಗೆ ಈ ಎಚ್ಚರ ಆದಾಗ ವೆನ್ ಯು ಆರ್ ಎ ರಿಯಲೈಸ್ಡ್ ಪರ್ಸನ್, ನಿಮಗೆ ಎಚ್ಚರ ಹೋಯಿತು, ಅದು ಲಿಮಿಟೇಷನ್ಸ್ ಗೊತ್ತಾಯಿತು, ಅವಾಗ ದುಃಖ ಆಗೋದೇ ಇಲ್ಲ ಅದು. ಹೀಗೆ
ಆ ಪ್ರಪಂಚದ ಬಗ್ಗೆ ಒಬ್ಬ ಜ್ಞಾನಿಗೂ ಪ್ರಪಂಚಕ್ಕೂ ಇರುವ ಸಂಬಂಧ ಹೇಗಿರಬೇಕು, ಅದು ಒಂದು ರೀತಿಯ ತಟಸ್ಥತೆ ಇದೆ. ಅದನ್ನು ಸಾಕ್ಷಿಯಾಗಿ ನೋಡ್ತಾನೆ. ಅದೇ ಅವಧೂತರ ಒಂದು ಕಥೆ ಮುಂದುವರಿಸಿಬಿಡ್ತೇನೆ. ಅವರು ಅಲ್ಲಿಂದ ಹೊರಟರು, ನಮ್ಮ ಉಪನ್ಯಾಸ ಮುಗಿಯಿತು. ಅಲ್ಲಿ ಅವರು ಉಪನ್ಯಾಸಕ್ಕೆ ಬಂದವರು ಒಂದು ಕಡೆ, ಅಲ್ಲೇ ನಮ್ಮ ಮಾತುಕತೆ ನಡೆದದ್ದು. ಉಪನ್ಯಾಸ ಮುಗೀತು, ಹೊರಟೆ ನಾನು. ನನ್ನ ಜೊತೆಗೆ ಅವರು ಹೊರಟರು, ಕಾರ್ನಲ್ಲಿ ಬರ್ತೀನಿ ಅಂತ. ಅಲ್ಲಿ ಹೊರಡೋ ಮುಂಚೆ ಚಪ್ಪಲಿ ಹಾಕ್ಕೊಳ್ಬೇಕು ಅಂದರೆ ಚಪ್ಪಲಿ ಯಾರೋ ಕೈ ಕೊಟ್ಟು, ಅವಧೂತರ ಚಪ್ಪಲಿ ಅಂತ ಬಹಳ ಮಹತ್ವದ್ದು ಅಂತ ಯಾರೋ ಕೈ ಕೊಟ್ಟು ಬಿಟ್ಟಿದ್ದಾರೆ. ಆ ಚಪ್ಪಲಿ ಹಾಕೊಂಡು ಇವರಿಗೂ ಏನೋ ಅವಧೂತ ಎಕ್ಸ್ಪೀರಿಯನ್ಸ್ ಬರುತ್ತೋ ನೋಡುವ ಅಂತ ಯಾರೋ ಕೈ ಕೊಟ್ಟು ಬಿಟ್ಟಿದ್ದಾರೆ. ಚಪ್ಪಲಿ ಇರಲಿಲ್ಲ ಅಲ್ಲಿ. ಸರಿ, ಅಷ್ಟೇ. ಅದು ಕೂಡಲೇ ನಾನು ಕಾರಿನ ಹತ್ರ ನಿಂತಿದ್ದೆ, ಅವರು ಚಪ್ಪಲಿ ಹುಡುಕ್ತಾ ಇದ್ರು. ನಾನು ಕೇಳಿದೆ, ಏನ್ರಿ ನಿಮ್ಮ ಚಪ್ಪಲಿಗೂ ಕೈ ಕೊಟ್ರಾ? ಅವ್ರ ಉತ್ತರ ಏನು ಗೊತ್ತಾ? ದಿಸ್ ಈಸ್ ಗ್ರೇಟ್. ಯಾವ ಬಗ್ಗೆಯೂ ಅವ್ರಿಗೆ ಆಕ್ರೋಶ ಅಥವಾ ದುಃಖ ಆಗೋದಿಲ್ಲರಿ. ಅವ್ರು ಹೇಳ್ತಾರೆ, ಚಪ್ಪಲಿ ಹೋಯ್ತು, ಪಾಪ ನಡೀಲಿಕ್ಕೆ ವಯಸ್ಸಾಗಿದೆ, ಅವರಿಗೆ ಕಷ್ಟ ಆಗುತ್ತೆ. ಅವ್ರು ಹೇಳ್ಬೋದಿತ್ತು, ಎಂಥ ಜನರಿ ದೇವಸ್ಥಾನಕ್ಕೆ ಬರೋ ಮಂದಿ ಚಪ್ಪಲಿ ಕದೀತಾರಲ್ಲ, ಎಲ್ಲಿ ಬಂತು ನಮ್ಮ ಅವಸ್ಥೆ ಅಂತ ಹೇಳ್ಬೋದಿತ್ತಲ್ಲ. ನಾವಾದ್ರೆ ಹಾಗೆ ಹೇಳ್ತಿದ್ದೆವು. ಅವ್ರು ಏನು ಹೇಳಿದ್ರು ಗೊತ್ತಾ? ಏನ್ರಿ ಚಪ್ಪಲಿ, ನಿಮ್ಮ ಚಪ್ಪಲಿಗೂ ಕೈ ಕೊಟ್ರಾ? ಇರಲಿ ಬಿಡಿ, ಯಾರೋ ನನಗಿಂತ ಹೆಚ್ಚು ಅಗತ್ಯ ಇದ್ದವರು ಒಯ್ದಿದ್ದಾರೆ. ಪಾಪ ತುಂಬ ಕಷ್ಟ, ನಡಿಲಿಕ್ಕೆ ಆಗಲಿಲ್ವೋ ಏನೋ, ನನಗಿಂತ ಹೆಚ್ಚು ಅಗತ್ಯ ಇದ್ದವರು ಯಾರೋ ಒಯ್ದಿದ್ದಾರೆ, ಇರಲಿ ಬಿಡಿ. ದುಃಖವೇ ಇಲ್ಲ. ಬಂದರು, ಆನಂದವಾಗಿ ನಗ್ತಾ ಕಾರ್ನಲ್ಲಿ ಕೂತರು. ಸರಿ, ಅಲ್ಲಿಂದ ಮಧ್ಯಾಹ್ನ ಒಂದು ಕಡೆ ಊಟದ ವ್ಯವಸ್ಥೆ ಮಾಡಿದ್ರು. ಅಲ್ಲಿ ಇಳಿದೆವು. ನಮ್ಮ ಊರಿಗೆ ಬರೋ ಮುಂಚೆ, ಊರಿಗೆ ಬರಬೇಕಾದ್ರೆ ಸ್ವಲ್ಪ ಸಾಯಂಕಾಲ ಆಗುತ್ತೆ. ಸರಿ, ಉಡುಪಿಗೆ ಮುಟ್ಟುವ ಮುಂಚೆ ಮಧ್ಯದಲ್ಲಿ ಒಂದು ಊಟದ ವ್ಯವಸ್ಥೆ, ಅಲ್ಲಿ ಅವರು ಇಳಿದ್ರು, ನಾನು ಇಳಿದೆವು. ಇಬ್ಬರು ಊಟ ಆಯಿತು. ಊಟ ಆದಮೇಲೆ ಮತ್ತೆ ಪುನಃ ಹೊರಡಬೇಕು. ಹೊರಡುವಾಗ ಹೋಗುವನ ಎಲ್ಲಿಗೆ ಅಂತ ಕೇಳಿದರು. ನಮ್ಮ ಮನೆಗೆ. ನಿಮ್ಮ ಮನೆಗೆ ನಾವು ಯಾಕೆ ಬರಬೇಕು ಅಂತ ಪ್ರಶ್ನೆ ಕೇಳಿದರು. ಅದಕ್ಕೆ ನೀವು ಒಂದು ಪ್ರಶ್ನೆ ಕೇಳಿದಿರಿ ಅಲ್ವಾ, ನಾನೊಂದು ಪ್ರಶ್ನೆ ಕೇಳಿದ್ಯಾ? ಕೇಳಿ. ನಮ್ಮ ಮನೆಗೆ, ನಿಮ್ಮ ಮನೆಗೆ ನಾವು ಯಾಕೆ ಬರಬೇಕು ಅಂತ ನಿಮ್ಮ ಪ್ರಶ್ನೆ ಅಲ್ವಾ. ನಂದು ಒಂದು ಪ್ರಶ್ನೆ ಇದೆ, ಯಾಕೆ ಬರಬಾರದು? ಅದು ಹೌದು, ಬರ್ತೇವೆ. ಹೊರಟರು. ಅಷ್ಟು ಕೇಳಿದ ಕೂಡಲೇ ಬರ್ತೇವೆ. ಮನೆಗೆ ಬಂದರು. ಮನೆಗೆ ಬಂದ ಮೇಲೆ ನಾನು ಹೇಳಿದೆ, ನೀವು ಪಾಪ ಚಪ್ಪಲಿ ಇಲ್ಲದೆ ಕಷ್ಟ ಆಗತ್ತೆ, ತುಂಬ ಕಲ್ಲು ಹರಳು, ನಡೀಲಿಕ್ಕೆ ಕಷ್ಟ ಆಗಬಹುದು. ನಮ್ಮ ಮನೆಯಲ್ಲಿ ಸ್ಪೇರ್ ಚಪ್ಪಲಿಗಳಿವೆ, ಹೊಸ್ತಲ್ಲ, ಯೂಸ್ ಮಾಡಿದ್ದ. ಆದರೆ ನಿಮ್ಗೆ ನಡೀಲಿಕ್ಕೆ ಕಷ್ಟ ಆಗೋದು, ಆದರೆ ನೀವು ಯಾವುದಾದ್ರು ಸ್ಪೇರ್ ಚಪ್ಪಲಿ ಹಾಕ್ಕೊಂಡು ಹೋಗಿ ಅಂತ ಹೇಳಿದೆ. ನಾವಾದರೆ ಸ್ವಲ್ಪ ಬಿಗುಮಾನ, ಇನ್ನವರು ಹಾಕಿ ಚಪ್ಪಲಿ ಹಾಕ್ಕೊಳ್ಳೋದು, ಇನ್ಸರ್ಟು, ಬೇಡ 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 ಅಂತ ಹೀಗೆ ಹೇಳಿ ಹೋಗ್ತಿದ್ದೆವು ಅಷ್ಟೇ. ಅವ್ರು ಏನು ಹೇಳ್ತಾರೆ ಗೊತ್ತಾ? ಬೇಡ. ಯಾಕೆಂದರೆ ಅಲ್ಲ, ನನಗೆಲ್ಲಾದ್ರೂ ಫಸ್ಟ್ ಹ್ಯಾಂಡ್ ಚಪ್ಪಲಿ ಹಾಕೋ ಯೋಗ ಇದ್ರೆ ನಿಮ್ಮ ಸೆಕೆಂಡ್ ಹ್ಯಾಂಡ್ ಚಪ್ಪಲಿ ಹಾಕೊಂಡು ಯಾಕೆ ಕಳ್ಕೋಬೇಕು ಅದನ್ನು ಅಂತ. ಇದು ಒಬ್ಬ ಜ್ಞಾನಿ ಮಾತಾಡುವ ರೀತಿ. ಅಂತರಂಗದ ಅನುಭೂತಿ ಇದ್ದವರಿಗೆ ಮಾತ್ರ ಹೀಗೆ ಮಾತಾಡ್ಲಿಕ್ಕಾಗತ್ತೆ. ಏನೋ ಫಸ್ಟ್ ಹ್ಯಾಂಡ್ ಚಪ್ಪಲಿ ಹಾಕೋ ಯೋಗ ಇದ್ದು ನಿಮ್ಮ ಸೆಕೆಂಡ್ ಹ್ಯಾಂಡ್ ಚಪ್ಪಲಿ ಹಾಕೊಂಡು ಯಾಕೆ ಕಳ್ಕೋಬೇಕು ಅದನ್ನು ಅಂತ ಕೇಳಿಬಿಟ್ರು ತಕ್ಷಣ. ಅಂದರೆ ಯಾವುದನ್ನು ಎಷ್ಟು ಲಘುವಾಗಿ ವಿನೋದವಾಗಿ, ಯಾವ ಸಂಗತಿಯಲ್ಲೂ ಸೀರಿಯಸ್ನೆಸ್ಸು ಅಥವಾ ಅದೊಂದು ತಲೆಬಿಸಿ ಆಗುವುದೇ ಇಲ್ಲ. ಎಲ್ಲವನ್ನೂ ಅಂಥ ಲಘುವಾಗಿ ತಾನೂ ನಕ್ಕು ನಮ್ಮನ್ನು ನಗಿಸಿ ಹೊರಟೋಟು. ಇದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಒಳಗಿನಿಂದ ಈ ಅಂತರಂಗದ ಅಧ್ಯಾತ್ಮದ ಅನುಭೂತಿ ಜಾಗೃತ ಆದಾಗ ಮಾತ್ರ ಈ ಸ್ಥಿತಿಯನ್ನು ಮುಟ್ಟುವುದು ಸಾಧ್ಯ ಆಗಿದೆ. ಇಲ್ಲದ್ರೆ ಪ್ರತಿಯೊಂದಕ್ಕೂ ಟೆನ್ಷನು, ಸಿಟ್ಟು, ಟೆನ್ಷನ್ ಎರಡೇ. ಇವತ್ತು ನಮ್ಮ ಪ್ರಾರಬ್ಧ ಏನು ಅಂದರೆ ಸಿಟ್ಟು, ಟೆನ್ಷನು. ಯಾವುದೊಂದು ಆಗಿಲ್ಲ, ಟೆನ್ಷನು. ಸರಿ, ಯಾರ್ಯಾರ ಮೇಲೂ ಆಗಲಿಲ್ಲ, ಯಾಕೆ ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟ ಅವ್ರ ಮೇಲೆಲ್ಲ ಸಿಟ್ಟು, ಬೈಯೋದೇನು, ಜಗಳ ಏನು, ಅಧ್ವಾನವೋ ಅಧ್ವಾನ. ಕಾರಣ ನಾವು ಹೇಳಿದ ಹಾಗೆ ಆಗಲಿಲ್ಲ ಅನ್ನೋ ನಿರಾಶೆ, ಡಿಸಪಾಯಿಂಟ್ಮೆಂಟ್. ಜ್ಞಾನಿಗೆ ಯಾವತ್ತೂ ಯಾಕೆಂದರೆ ಜಗತ್ತು ಏನಾಗತ್ತೆ ಅಂದರೆ ಏನಾಗಬೇಕೋ ಅದಾಗತ್ತೆ, ನಾನು ಹೇಳಿದಾಗ ಆಗೋದಲ್ಲ. ಏನಾಗಬೇಕೋ ಅದು ಆಗ್ತಾ ಇರುತ್ತೆ, ಅದನ್ನು ಆಕ್ಸೆಪ್ಟ್ ಮಾಡೋದಷ್ಟೇ ನನ್ನ ಕೆಲಸ. ಆಗಬಾರದು ಅಂತ ಹೇಳಿದ್ರೆ ರೈಟ್ ಇಲ್ಲ, ಅದನ್ನು ಆಗದಂತೆ ಮಾಡುವ ಹಕ್ಕೂ ಇಲ್ಲ. ಈ ಒಂದು ಸಿಂಪಲ್ ಫ್ಯಾಕ್ಟ್ ಗೊತ್ತಾದರೆ ಜೀವನದಲ್ಲಿ ಡಿಸಪಾಯಿಂಟ್ಮೆಂಟು ಇಲ್ಲ, ಯಾವುದೂ ಇಲ್ಲ, ಮನುಷ್ಯ ಆನಂದವಾಗಿ ಬದುಕುವುದು. ಈ ಎಲ್ಲ ಘಟನೆಗಳನ್ನು ಕನಸಿನಂತೆ, ಕನಸಿನಲ್ಲಿ ಕನಸು ಅಂತ ಗೊತ್ತಿರಲಿಲ್ಲ, ಎಚ್ಚರ ಅಂತ ತಿಳ್ಕೊಂಡು ಒದ್ದಾಟ ಪಟ್ಟೆವು ನಾವು. ಕನಸಿನಲ್ಲಿ ಬರುವ ಆನಂದವೂ ಅದು ಕನಸು, ಕನಸಿನಲ್ಲಿ ಬರುವ ದುಃಖವು ಸುಳ್ಳಲ್ಲ. ಅದು ದುಃಖ ಆದದ್ದು ನಿಜ, ಕನಸು ಸುಳ್ಳಲ್ಲ. ಕನಸು ಇದ್ದದ್ದು ಸುಳ್ಳಲ್ಲ, ಕನಸಿನಲ್ಲಿ ಸುಖ ಆದದ್ದು ಸುಳ್ಳಲ್ಲ, ಕನಸಲ್ಲಿ ದುಃಖ ಆದದ್ದು ಸುಳ್ಳಲ್ಲ. ಆದರೆ ಆ ಕನಸು ಕನಸಲ್ಲ, ಎಚ್ಚರ ಅಂತ ತಿಳ್ಕೊಂಡೇವಲ್ಲ, ಅದು ಸುಳ್ಳು. ಎಚ್ಚರ ಆದಮೇಲೆ ನಿಜವಾದ ಸ್ಥಿತಿ, ಓಹೋ ಇದು ಕನಸು ಅಂತ, ಅಲ್ಲಿ ಮುಗಿದೋಯ್ತು. ಸೊ ಯಾವುದೇ ಒಂದು ವಸ್ತುವನ್ನು ಯಥಾರ್ಥವಾಗಿ ತಿಳ್ಕೊಂಡಾಗ ಅದನ್ನು ಮಹತ್ವ ಹೊರಟೋಗ್ಬಿಡುತ್ತೆ. ಅದೇ ಸರ್ವಸ್ವ ಅಂತ ಏನು ಓವರ್ ಇಂಪಾರ್ಟೆನ್ಸ್ ಕೊಟ್ಟಿದ್ದೆವು ಬದುಕಿನಲ್ಲಿ, ಅದನ್ನು ಕಳ್ಕೊಂಡು ಆನಂದವಾಗಿ ಬದುಕಬಹುದು. ಹೀಗೆ ಜೀವನದಲ್ಲಿ
ಎಲ್ಲವನ್ನ ಸಮನ್ವಯ ಮಾಡಿಕೊಂಡು ಎಲ್ಲದರ ಜೊತೆಗೂ ತುಂಬ ಅನ್ಯೋನ್ಯವಾಗಿ ಆತ್ಮೀಯವಾಗಿ ನಗ್ತಾ ವ್ಯವಹಾರ ಮಾಡ್ತಾ ಇರು. ಆದರೆ ಯಾವುದನ್ನು ಅಂಟಿಸ್ಕೋಬೇಡ. ಇದನ್ನೇ ವೈರಾಗ್ಯ ಅನ್ನೋದು. ನಾನು ಯಾವಾಗಲೂ ಹೇಳ್ತೇನೆ, ವೈರಾಗ್ಯ ಅಂದರೆ ಕೆಟ್ಟದಾಗಿ ಅನುವಾದ ಮಾಡ್ತಾರೆ. ಎಷ್ಟೋ ಸರ್ತಿ ಹೇಳಿದ್ದೆ ಡಿಟ್ಯಾಚ್ಮೆಂಟು ಅಂತ. ಅಲ್ಲ, ವೈರಾಗ್ಯ ಅಂದರೆ ಡಿಟ್ಯಾಚ್ಮೆಂಟ್ ಅಲ್ಲ. ಮತ್ತು ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟು ಅಂತ ಅದು ಬೇಕು ನಮಗೆ. ಅದನ್ನು ಎಲ್ಲವನ್ನೂ ಹಚ್ಚಿಕೊಳ್ಬೇಕು, ಆದರೆ ಅಂಟಿಸ್ಕೊಳ್ಬಾರ್ದು. ಸೊ ಜೀವನದಲ್ಲಿ ಹೇಗೆ ಬದುಕಬೇಕು ಅಂದರೆ, ನೀವು ಹೊರನೋಟದಲ್ಲಿ ಎಲ್ಲರಂತೆ ನಮಗೂ ಅಟ್ಯಾಚ್ಮೆಂಟ್ ಇದೆ, ಬಟ್ ಮೆಂಟಲಿ ವಿ ಆರ್ ಡಿಟ್ಯಾಚ್ಡ್, ಟೋಟಲಿ ಡಿಟ್ಯಾಚ್ಡ್. ಬಿ ಡಿಟ್ಯಾಚ್ಡ್ ಆ್ಯಂಡ್ ಬಿ ಅಟ್ಯಾಚ್ಡ್. ಇದು ವೈರಾಗ್ಯ. ಪದ್ಮಪತ್ರ ಮೀವಾಂಭಸಿ, ನೀರಿನಲ್ಲೇ ಇರಬೇಕು, ನೀರನ್ನು ಅಂಟಿಸ್ಕೊಳ್ಬಾರ್ದು. ಹಾಗೆ ಇದಲ್ಲೇ ಇರು, ಇದನ್ನು ಅಂಟಿಸ್ಕೋಬೇಡ, ಇದನ್ನು ಬಿಟ್ಟು ಓಡಿ ಹೋಗುವಂಥ ಫಿಲಾಸಫಿ ಹೇಳೋಲ್ಲ. ಅದು ಪಲಾಯನವಾದ ಅಭಾವ ವೈರಾಗ್ಯ, ಅದು ಓಡಿ ಹೋಗೋದು. ಇಲ್ಲೇ ಇದ್ದು ಇದರ ಜೊತೆಗೆ ಆನಂದವಾಗಿರು, ಯಾವುದನ್ನು ಅಂಟಿಸ್ಕೊಳ್ಳದೆ ನಿರ್ಲಿಪ್ತವಾಗಿರು. ಇದು ಹೀಗೆ ಇದ್ದಾಗ ಆನಂದವಾಗಿ ಜೀವನದಲ್ಲಿ ನಿನ್ನ ಅಧ್ಯಾತ್ಮವನ್ನು ಬೆಳೆಸಿಕೊಂಡು ಸೋಷಿಯಲ್ ಲೈಫು ಆ್ಯಂಡ್ ಸ್ಪಿರಿಚುವಲ್ ಲೈಫು ಒಂದಕ್ಕೊಂದು ವಿರೋಧವಾಗದಂತೆ ಬ್ಲೆಂಡ್ ಮಾಡಿ ಎರಡನ್ನೂ ಒಟ್ಟಿಗೆ ನೀನು ಸಮನ್ವಯದಿಂದ ಇಡೀ ಬದುಕನ್ನು ಬದುಕಬಹುದು. ಯಾವತ್ತೂ ಬದುಕಿನಲ್ಲಿ ಅಧ್ಯಾತ್ಮ ಒಂದು ಸಮಸ್ಯೆ ಆಗುವುದಿಲ್ಲ, ಒಂದು ಭಾರ ಆಗುವುದಿಲ್ಲ. ಈಗ ನಮ್ಮ ಅನೇಕ ಜನ ಈ ಅಧ್ಯಾತ್ಮದಲ್ಲಿ ಸಾಗುವ ಸಂಪ್ರದಾಯವಾದಿಗಳನ್ನು ನೋಡ್ತೇವೆ. ಆ ಸಂಪ್ರದಾಯವಾದಿ ಈಗ ಇದನ್ನು ನಂಬದೇ ಇದ್ದವರಿಗೂ ಟೆನ್ಷನು, ಸಿಟ್ಟು ಇರುತ್ತೆ. ಈ ತುಂಬ ಅಧ್ಯಾತ್ಮದಲ್ಲೇ ಮುಳುಗಿದ ಸಂಪ್ರದಾಯವಾದಿಗಳಿದ್ದಾರೆ. ಅವರದ್ದು ಬೇಸಿಕ್ ಕ್ವಾಲಿಟಿ ಒಂದೇ, ನಂಬದವರದ್ದು ಎಷ್ಟೋ ಅಷ್ಟೇ. ಯಾಕೆ ಅವರಿಗೂ ಅಷ್ಟೇ ವಿಪರೀತ ಟೆನ್ಷನು, ವಿಪರೀತ ಸಿಟ್ಟು. ಈ ಮಡಿ ಮೇಲಿಗೆ ಮಾಡದೇ ಇದ್ದವ್ರು ನೋಡಿದ್ರೆ ಸಿಟ್ಟು, ಅಯೋಗ್ಯರು ಹಾಳಾಗಿ ಹೋಗ್ತಾವೆ, ನರಕಕ್ಕೆ ಹೋಗಿ ಬೀಳ್ತಾವೆ, ದರಿದ್ರ, ಇದೇ ಅವರ ಬಾಯಲ್ಲಿರೋದು. ಅವ್ರ ಟೆನ್ಷನ್ ಅವರಿಗೆ, ಅಯ್ಯೋ ಈ ಮಡಿ ಮಾಡದೆ ಹಾಳಾಗ್ತಾವಲ್ಲ, ಇವು ಮಾಡದೆ ಅನುಷ್ಠಾನ ಮಾಡದೆ ಹಾಳಾಗ್ತಾವಲ್ಲ, ನಾವು ಮಾಡಿ ಉದ್ಧಾರ ಆಗ್ತಾ ಇದ್ದೇವಲ್ಲ, ಇದೇ ಭ್ರಮೆಗಳು. ಅವರು ಹಾಳಾಗ್ತಾ ಇದ್ದಾರೆ, ನಾವು ಉದ್ಧಾರ. ಈ ಬುರೇ ಇಂಥ ಓವರ್ ಈಗೋದಿಂದ ಸಂಪ್ರದಾಯವಾದಿಗಳಿಗೂ, ಯಾಕೆಂದರೆ ಅವರಿಗೆ ಈ ಅಂತರಂಗದಲ್ಲಿ ಅಧ್ಯಾತ್ಮ ಜೀರ್ಣ ಆಗದೆ ಅಜೀರ್ಣ ಆಗಿ ಅನುಷ್ಠಾನ ಮಾಡೋದವರು. ಈ ಒಳಗಿನಿಂದ ಜೀರ್ಣ ಆಗದೆ ಇದ್ದಾಗ ಅದು ಅಜೀರ್ಣ ಆಗಿಬಿಟ್ರೆ ಅದು ವಾಸನೆ, ಅದು ಸಂಪ್ರದಾಯವಾದಿಗಳು ಕಾರಿದ್ರು ವಾಸನೆ, ಅಸಂಪ್ರದಾಯವಾದಿಗಳು ಕಾರಿದ್ರು ವಾಸನೆ. ಜೀರ್ಣ ಆಗಿ ಹೊರಗೆ ಬರಬೇಕು, ಅಜೀರ್ಣ ಆಗಿಬಿಟ್ರೆ ಹೊಲಸೆ, ಅದು ಕೆಟ್ಟ ವಾಸನೆ ಅದು. ಹಾಗೆ ಸಂಪ್ರದಾಯವಾದಿಗಳಲ್ಲಿ ಕೂಡ ಈ ಒಂದು ತಟಸ್ಥ ದೃಷ್ಟಿ ಇಲ್ಲದೆ ಇದ್ದಾಗ ಅವರಿಗಿರತಕ್ಕಂಥ ಅಟ್ಯಾಚ್ಮೆಂಟು ಅದು ಡಿಟ್ಯಾಚ್ಡ್ ಅಲ್ಲ. ಹಾಗಾಗಿ ಬರೇ ಆಕ್ರೋಶ, ಕೋಪ, ಎಲ್ಲರ ಮೇಲೂ ಸಿಟ್ಟು, ಎಲ್ಲರ ಮೇಲೂ ನಿಂದೆ, ಬೈಗಳು. ನಿಜವಾದ ವೇದಾಂತವನ್ನು ಜೀರ್ಣಿಸಿಕೊಂಡವನಿಗೆ ಕೋಪ, ಸಿಟ್ಟು, ಜಗಳ ಮಾಡುವ ಅಗತ್ಯವೇ ಬರೋಲ್ಲ. ಈ ಕೋಪ, ಸಿಟ್ಟು ಬರೋದು ಯಾವಾಗ ಅಂದರೆ ನಾನು ವೇದಾಂತಿ ಅಂತ ನೀವು ರೆಕಗ್ನೈಸ್ ಮಾಡಲಿಲ್ಲ, ಸಿಟ್ಟು ಬಂತು, ಇಷ್ಟೇ. ಅದರಿಂದ ಇವೆಲ್ಲ ನನ್ನ ದೌರ್ಬಲ್ಯವೇ ನಮ್ಮನ್ನು ಕಾಡುವುದು ಹೊರತು ಫಿಲಾಸಫಿ ಕಾಡುವುದಲ್ಲ. ಫಿಲಾಸಫಿಯನ್ನು ನಾನು ಜೀರ್ಣಿಸಿಕೊಳ್ಳದೆ ಇದ್ದಾಗ ಫಿಲಾಸಫಿ ಒಂದು ಪ್ರಾಬ್ಲಮ್ ಆಗುತ್ತೆ. ಫಿಲಾಸಫಿಯನ್ನು ಜೀರ್ಣಿಸಿಕೊಳ್ಳದೆ ಇದ್ದಾಗ ನಾನು ನಾನ್ ಫಿಲಾಸಫರ್ ಆದರೂ ನನ್ನನ್ನು ಕಾಡುತ್ತೆ, ಅದು ಫಿಲಾಸಫರ್ ಆದರೂ ನನ್ನನ್ನು ಕಾಡುತ್ತೆ. ಆದ್ದರಿಂದ ಒಳಗಿನಿಂದ ಅಂತರಂಗದಲ್ಲಿ ಈ ಡಿಟ್ಯಾಚ್ಮೆಂಟನ್ನು ಬೆಳೆಸಿಕೋ. ಅಟ್ಯಾಚ್ಮೆಂಟ್ ಏನಿದ್ರು ಅದು ಭಗವಂತನ ಕಡೆಗೆ. ಇದರ ಜೊತೆಗೆ ಡಿಟ್ಯಾಚ್ಡ್ ಆಗಿ ಇದರ ಜೊತೆಗೆ ಬದುಕು, ಅಂದರೆ ಯು ವಿಲ್ ಹ್ಯಾವ್ ನೋ ಪ್ರಾಬ್ಲಮ್ ಅಬ್ಸಲ್ಯೂಟ್ಲಿ. ಹೀಗೆ ಒಂದು ಪದ್ಯದಲ್ಲಿ ಅಧ್ಯಾತ್ಮ ಸಾಧಕ ನಿರ್ಲಿಪ್ತನಾಗಿ ಬದುಕುವ ಬಗೆಯನ್ನು ಬಹಳ ಸುಂದರವಾಗಿ ಕೃಷ್ಣ ಕೊಟ್ಟ. ಕೃಷ್ಣ ಹೇಳಿದ ಮಾತನ್ನು ಅಷ್ಟೇ ಪರಿಣಾಮಕಾರಿಯಾಗಿ ಹೇಳುವ ಇನ್ನೊಬ್ಬ ವ್ಯಕ್ತಿ ಇಲ್ಲ, ಕೃಷ್ಣನೇ ಬರಬೇಕು. ಆದರೆ ಅದನ್ನು ನಾನು ಅರ್ಥ ಮಾಡಿಕೊಂಡ ದಿಸೆಯಲ್ಲಿ ಎಷ್ಟು ನಿಮಗೆ ಕಮ್ಯುನಿಕೇಟ್ ಮಾಡಬಹುದು ಆ ಪ್ರಯತ್ನ ಮಾಡಿ ಆ ಪದ್ಯದ ಚೆಲುವನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇವತ್ತು ಈ ಒಂದು ಪದ್ಯದ ಚಿಂತನೆ ಜೊತೆಗೆ ನಾವು ಹೀಗೆ ಮಾಡಿದರೆ ಈ ಬಾರಿ ಮುಗಿಯೋಲ್ಲ. ಈ ಏಕಾದಶ ಸ್ಕಂದ ಅದನ್ನು ನಾಳೆಯಿಂದ ಸ್ವಲ್ಪ ಫಾಸ್ಟ್ ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ಇವತ್ತು ನಾವು ಪ್ರಾರಂಭ ಮಾಡುವಾಗಲೂ ಸ್ವಲ್ಪ ವಿಳಂಬ ಆಯಿತು. ಆಮೇಲೆ ಅದರಿಂದ ಒಂದು ಶ್ಲೋಕ ಅಲ್ಪಾರಂಭ ಕ್ಷೇಮಕರ, ಒಂದು ಶ್ಲೋಕದ ಚಿಂತನೆಯನ್ನೇ, ಅಂದರೆ ಒಂದು ಶ್ಲೋಕದಲ್ಲೇ ಕೃಷ್ಣ ಏನು ಮಾಡಿದ್ದಾನೆ, ಒಂದು ಜೀವಮಾನ ಪೂರ್ತಿ ಚಿಂತಿಸಬೇಕಾದಷ್ಟು ವಿಷಯ ತುಂಬಿಸಿಕೊಟ್ಟು ಬಿಟ್ಟಿದ್ದಾನೆ. ಅದು ಬಹಳ ಪವರ್ಫುಲ್ ಆದಂಥ ಡೋಸೇಜ್ ಅದು. ಒಂದು ಜೀವಮಾನ ಇಡೀ ನನ್ನ ಪುನಃ ಅದೇ ನೆನಪಾಗೋದು. ಆ ಮುದುಕ, ಆ ಅವಧೂತರು, ಅವರು ಒಂದು ಸರ್ತಿ ಇದೇ ಥರ ವಿಚಿತ್ರ ಆ ಮನುಷ್ಯನ ಒಡನಾಟದಿಂದ ನನಗೆ ಬಹಳ ಸಂತೋಷ ಆಗ್ತಿತ್ತು. ಅವರು ಬಂದು ನನ್ನ ಜೊತೆ ಕೂತು ಬಿಟ್ರೆ ನಾನು ಬಹಳ ಸಂತೋಷ ಪಡ್ತಿದ್ದೆ. ಯಾಕೆಂದರೆ ಅವರ ಅಂತರಂಗದ ಅನುಭೂತಿಯ. ಒಂದು ದಿವಸ ರಾತ್ರಿ ಬಂದು ಕೂತಿದ್ದಾರೆ ನನ್ನ ಕೋಣೆಯಲ್ಲಿ. ನಾನು
ಏನೋ ಓದ್ತಾ ಇದ್ದೆ, ಅವ್ರು ಮಲಗಿದ್ರು. ಹಾಂ, ಮಲಗಿದ್ರಲ್ಲ ಅವ್ರ ಪಾಪ ಅವರಿಗೆ ತೊಂದರೆ ಆಗುತ್ತೆ ಅಂತ ನಾನು ದೀಪ ಆರಿಸಿದೆ. ನಾನು ನಿಜವಾಗಿ ಏನೋ ಓದ್ತಾ ಇದ್ದೆ, ಆದರೆ ಅವರಿಗೆ ವಯಸ್ಸಾಯಿತು, ಮಲಗಿದ್ದಾರೆ, ನಾನು ದೀಪ ಹಾಕಿ ಓದಿದರೆ ಅವರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ದೀಪ ಆರಿಸಿದೆ. ಎದ್ದು ಕೂತರು. ದೀಪ ಆರಿಸ್ತೀರಾ? ಅಲ್ಲ, ದೀಪ ಆರಿಸ್ಬೇಕಂತ ಉದ್ದೇಶ ನನಗೇನಿಲ್ಲ. ನಾನು ಬೆಳಗಿನ ತನಕ ದೀಪ ಹಾಕ್ಕೊಂಡು ಓದುವವನೇ, ನಾನು ಒಬ್ಬನೇ ಇದ್ದರೆ. ನಿಮಗೆ ಪಾಪ ತೊಂದರೆ ಆಗತ್ತೆ ಅಂತ ದೀಪ ಆರಿಸಿದೆ. ನೀವು ಮಲಗಿದ್ದೀರಲ್ಲ. ನಾವು ಮಲಗಲಿಕ್ಕೆ ಬಂದವರಲ್ಲ. ಅವ್ರ ಉತ್ತರ, ನೀವು ಮಲಗಿದ್ದೀರ, ನಾವು ಮಲಗಲಿಕ್ಕೆ ಬಂದವರಲ್ಲ. ನೀವು ಓದ್ತಾ ಇದ್ರಿ ಅಂತ ನಾವು ಮಲಗಿದೆವು. ಹೌದಾ? ಮತ್ತೆ ಯಾಕೆ ಬಂದದ್ದು ನೀವು? ನಮಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದದ್ದು, ನಾವು ಮಲಗಲಿಕ್ಕೆ ಬಂದವರಲ್ಲ. ಯಾಕೆ ಯಾಕೆ ಅಂದರೆ ನಾವು ಯಾರ ಹತ್ರ ಮಾತಾಡ್ಬೇಕು ಹೇಳಿ? ನಾವು ಮಾತಾಡಿದ್ದು ಯಾರಿಗೆ ಅರ್ಥ ಆಗುತ್ತೋ ಅವ್ರ ಹತ್ರ ಮಾತಾಡಬೇಕಲ್ಲ. ಈ ಜನರ ಹತ್ರ, ಸಾಮಾನ್ಯ ಜನರ ಹತ್ರ, ಸ್ಪಿರಿಚುವಲ್ ಆದಂಥ ಆಸ್ಪೆಕ್ಟಿನ ಪರಿಚಯವೇ ಇಲ್ಲದವರ ಹತ್ರ ನಾವು ಮಾತಾಡಿದರೆ ಇವರು ಹುಚ್ಚು ಅಂತ ಹೇಳ್ತಾರೆ. ನಮಗೆ ಹುಚ್ಚು ಅಂತ ಟೈಟ್ಲ್ ಕೊಟ್ಟು ಬಿಡ್ತಾರೆ. ಆದ್ದರಿಂದ ನಮಗೆ ಹುಚ್ಚಲ್ಲ ಅಂತ ಗೊತ್ತಿದ್ದವ್ರ ಹತ್ರ ನಾವು ಮಾತಾಡಬೇಕು. ಅದಕ್ಕೋಸ್ಕರ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಬಂದದ್ದು ನಾವು. ಬೇರೆಯವ್ರದ್ದು ಮಾತಾಡಿದರೆ ಅರ್ಥ ಆಗೋಲ್ಲ ಅವರಿಗೆ, ಏನೋ ಹುಚ್ಚು ಮಾತಾಡ್ತಾರೆ, ಏನು ಉಪಯೋಗ ಇಲ್ಲ, ಮಾತಾಡಿ ಉಪಯೋಗ ಇಲ್ಲ. ಅದು ಯಾರಿಗೆ ಅರ್ಥ ಆಗುತ್ತೆ ಅವ್ರ ಹತ್ರ ಮಾತಾಡಬೇಕು, ಅದಕ್ಕೆ ಬಂದೆ ಅಂತ ಬೆಳಗಿನ ತನಕ ಮಾತಾಡಿದರು. ಸರಿ ಆಯಿತು, ಬೆಳಗಾತ ಸ್ನಾನಕ್ಕೆ ಹೋದೆವು. ಅದು ಬಹಳ ರೋಚಕವಾದಂಥ ಮಾತುಕತೆ ಆಯಿತು ಬಿಡಿ. ಆಮೇಲೆ ಅಲ್ಲಿಂದ ಹೋದೆವು. ಸ್ನಾನ ಆಯಿತು, ಅವ್ರದ್ದು ಸ್ನಾನ ಆಯಿತು, ನಂದು ಸ್ನಾನ ಆಯಿತು. ಮತ್ತೆ ಬೆಳಗಾತ 8 ಗಂಟೆಗೆ ಉಪನಿಷತ್ ಪಾಠಕ್ಕೆ ಹೊರಡಬೇಕು ನಾನು. ಅದ್ರ ಮೊದಲು ಅಲ್ಲಿ ಬ್ರೇಕ್ಫಾಸ್ಟು, ಸರಿ, ತಿಂಡಿ ರೆಡಿ ಆಗಿದೆ, ಆಮೇಲೆ ಉಪನ್ಯಾಸ. ಹೊರಟೆ ನಾನು. ಹೊರಟು ಹೋಗುವನ, ಎಲ್ಲಿಗೆ ಅಂತ ಕೇಳಿದರು ಪುನಃ ಅವರು. ನಾನು ಹೇಳಿದೆ, ಈಗ ಉಪನಿಷತ್ ಪಾಠ ಉಂಟಲ್ಲ, ಅದಕ್ಕೆ ರೆಡಿ ಆಗಬೇಕು, ಅದಕ್ಕೆ ಹೊರಟದ್ದು ನಾನು. ಅದಕ್ಕೆ ಏನು ಹೇಳಿದ್ರು ಗೊತ್ತಾ? ನಿನ್ನೆ ನೀವು ಉಪನಿಷತ್ತಿನ ಬಗ್ಗೆ ಮಾತಾಡಿದಿರಿ ಅಲ್ವಾ, ಅದು ಒಂದು ಜನ್ಮಕ್ಕೆ ಸಾಕು, ಇನ್ನು ಇವತ್ತು ಪುನಃ ಕೇಳಬೇಕಾ? ಇದು ನಿಜವಾದ ಫಿಲಾಸಫರ್ಸ್ ಮಾತಾಡೋದು ಸಾಧ್ಯ. ನಿನ್ನೆ ನೀವು ಉಪನಿಷತ್ತಿನಲ್ಲಿ ಏನು 1 ತಾಸು ಮಾತಾಡಿದ್ರಿ, ಅದು ಕೇಳುವವರಿಗೆ 1 ಜನ್ಮಕ್ಕೆ ಬೇಕಾದಷ್ಟು ಕೊಟ್ಟು ಬಿಟ್ರಿ ನೀವು, ಮತ್ತು ಇವತ್ತು ಪುನಃ ಕೇಳಬೇಕಾ? ನಾನು ಹೇಳಿದೆ, ನಾನು ಉಪನಿಷತ್ತನ್ನು ಕೇಳಲಿಕ್ಕೆ ಬರ್ರಿ ಅಂತ ನಿಮ್ಮನ್ನು ಕರೆದದ್ದಲ್ಲ, ಅದರ ಮೊದಲು ಅಲ್ಲಿ ಬ್ರೇಕ್ಫಾಸ್ಟಿಗೆ ಕರೀತಾ ಇದ್ದಾರೆ, ಇಡ್ಲಿ ತಿನ್ಲಿಕ್ಕೆ ಬರ್ರಿ ಅಂತ. ಇಡ್ಲಿ ತಿನ್ಲಿಕ್ಕ? ಹಾಗಾದ್ರೆ ಹೋಗೋಣ. ಬಂದರು, ಪಾಪ ಬಂದರು, ಇಡ್ಲಿ ತಿಂದರು. ಅದು ಆ ಮಾತನ್ನು 1 ತಾಸಿನಲ್ಲಿ ನೀವು ಹೇಳಿದ್ದು 1 ಜನ್ಮಕ್ಕೆ ಸಾಕು, ಅಷ್ಟು ವಿಷಯ ಹೇಳಿದ್ರಿ, ಇನ್ನೂ ಏನು ಕೇಳೋದು? ಅದೇ ಜೀರ್ಣ ಆಗೋಲ್ಲ, ಇನ್ನೂ ಕೇಳೋದು? ಬರೀ ಕೇಳಿ ಏನು ಉಪಯೋಗ? ಜೀರ್ಣಿಸ್ಕೊಳ್ಬೇಕು ಅಂತ. ಹಾಗೆ ಕೃಷ್ಣ ಈ 1 ಶ್ಲೋಕದಲ್ಲಿ ನಮ್ಮ ಇಡೀ ಜೀವನದ ಒಂದು ಬದುಕಿನ ನಡೆ ಹೇಗಿರಬೇಕು ಅನ್ನುವಂಥ ಒಂದು ಸೂತ್ರ ಹೇಳಿಬಿಟ್ಟಿದ್ದಾನೆ. ಅದನ್ನು ಪ್ರತಿ ಕ್ಷಣದಲ್ಲೂ ಒಂದೊಂದು ಸಮಸ್ಯೆ ಬಂದಾಗಲೂ ಈ ಶ್ಲೋಕದ ಹಿನ್ನೆಲೆಯಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ನಾವು ಹೇಗೆ ಯಶಸ್ವಿಯಾಗಿ ಬದುಕಬಹುದು ಅನ್ನುವ ಪ್ರಯೋಗ ರಂಗ, ಇಡೀ ಬದುಕೇ ಪ್ರಯೋಗಶಾಲೆ ಈ 1 ಶ್ಲೋಕಕ್ಕೆ. ಪ್ರಯೋಗದಲ್ಲಿ ಪ್ರಯೋಗಿಸಿ 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 ಪಕ್ವತೆ ಬಂದು ಅದು ಜೀವನಕ್ಕೊಂದು ಹದ ಬರಬೇಕು. ಅದೇನು ಓವರ್ನೈಟ್ ಬರೋಲ್ಲ ಜೀವನಕ್ಕೆ ಹದ. ನಾವು ಓದಿದ್ದು ಇಂಪ್ಲಿಮೆಂಟ್ ಮಾಡುವುದು ಅಷ್ಟು ಸುಲಭ ಅಲ್ಲ. ಓದುವಾಗ ಖುಷಿ ಆಗತ್ತೆ, ಆದರೆ ಇಂಪ್ಲಿಮೆಂಟ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ. ಅಯ್ಯೋ ಅದು ಆಗೋದು ಹೋಗೋದಲ್ಲ ಸ್ವಾಮಿ, ಬರೀ ಓದಲಿಕ್ಕೆ ಲಾಯಕದು, ಬರೀ ಪ್ರಾಯೋಗಿಕ ಅಲ್ಲ ಅಂತ ಶುರು ಮಾಡ್ತಾರೆ ಕಡೆಗೆ. ಅದು ಇಂಪ್ಲಿಮೆಂಟ್ ಆಗಬೇಕಾಗಿದ್ದರೆ ಭಾರಿ ಕಷ್ಟ ಉಂಟು. ಇದು 1 ಶ್ಲೋಕ ನಮಗೆ ಬೇಕಾದಷ್ಟು ಮನನಕ್ಕೆ ಆಹಾರ ಇದೆ. ಆದರೆ ಇನ್ನು ಮುಂದೆ ಇನ್ನೂ ಏನು ವಿಷಯಗಳನ್ನು ಹೇಳ್ತಾನೆ ಕೃಷ್ಣ. ಮತ್ತು ಅವನು ಕೊನೆಗೆ ಹೇಳ್ತಾನೆ ಉದ್ಧವ ಗೀತೆಯಲ್ಲಿ, ಭಗವದ್ಗೀತೆಯಲ್ಲಿ ಕೂಡ ಆ ಮಾತು ಕೃಷ್ಣ ಹೇಳಲಿಲ್ಲ. ನಾನು ಜಗತ್ತಿಗೆ ಕೊಡಬೇಕಾದ ಸಮಸ್ತ ಸಂದೇಶವನ್ನು ಕೊಟ್ಟಿದ್ದೇನೆ, ಇದನ್ನ ನೀನು ತಿಳಿದರೆ ಇನ್ನು ನೀನು ಜಗತ್ತಿನಲ್ಲಿ ತಿಳಿಯಬೇಕಾದ ಏನೂ ಉಳಿಯೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾನೆ ಕೃಷ್ಣ. ಅಂಥ ಒಂದು ಭಾಗವತದ ಗೀತೆ ಅಂತಂದರೆ ಅವನು ಕೃಷ್ಣ ಮೈಮರೆತು ಅದನ್ನು ಹೇಳ್ತಾನೆ, ಇನ್ನು ನೀವು ಏನೂ ತಿಳಿಯಬೇಕಾದಿಲ್ಲ. ಇತಿಹಾಸ್ತಿ ತದನ್ಯತ್ರ, ಇಲ್ಲಿ ಇಲ್ಲದ್ದು ಇನ್ನೆಲ್ಲಿಯೂ ನಿಮಗೆ ಫಿಲಾಸಫಿ ಸಿಗೋದಿಲ್ಲ. ಜೀವನ ವೇದಾಂತ ಏನು ಅನ್ನೋದನ್ನು ಪೂರ್ತಿ ನಾನು ತೆರೆದಿಟ್ಟಿದ್ದೇನೆ, ಇದು ಬಿಟ್ಟು ಇನ್ನೇನೂ ಇಲ್ಲ ಅಂತ. ಅಂಥ ಮಾತು ಮುಂದಿನ ಅಧ್ಯಾಯದಲ್ಲಿ ಉಪಸಂಹಾರದಲ್ಲಿ ಬರುತ್ತೆ. ಹಾಗಾಗಿ 1 ಶ್ಲೋಕವೂ ಕೂಡ ಒಂದು ಅದ್ಭುತವಾದಂಥ ಅಧ್ಯಾತ್ಮದ ಅನುಭೂತಿಯ ಗಣಿಯದು. ಅದನ್ನು ನಿಧಾನವಾಗಿ ಜೀರ್ಣಿಸಿಕೊಳ್ಳೋಣ. ಇಲ್ಲಿ ಹೇಳುವಾಗ ನಾನು ದಿವಸಕ್ಕೆ 2-3 ಶ್ಲೋಕ ಹೇಳಿದರೂ ನೀವು ನಿಧಾನವಾಗಿ ದಿನಕ್ಕೊಂದೊಂದೇ, ವರ್ಷಕ್ಕೊಂದು, ಕಡೆ ಜೀವಮಾನಕ್ಕೊಂದು ಶ್ಲೋಕ ಜೀರ್ಣಿಸಿಕೊಂಡು ಅದನ್ನು ಆತ್ಮಸಾತ್ ಮಾಡಿಕೊಳ್ಳುವ ಪ್ರಯತ್ನ ನಾವು ಮಾಡೋಣ ಅಂತ ನಿವೇದಿಸಿಕೊಂಡು ಇವತ್ತಿನ ಭಾಗವತ ಚಿಂತನವನ್ನು ಮುಗಿಸ್ತಾ ಇದ್ದೇನೆ. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.